ರಾಜ್ಕುಮಾರ್ ಸರ್ ಅವ್ರ ಬಗ್ಗೆನೇ ಅವ್ರು ತುಂಬಾ ಹೋಳ್ಕೊಂಡು ಮಾತಾಡಿದಿದೆ. ನನ್ನನ್ನ ಇಂಡಿಯಾ ಪಾಕಿಸ್ತಾನ್ ತರ ಮಾಡ್ಬಿಟ್ರು ನಮ್ಮನ್ನ. ಕುಡಿಯೋದಿಲ್ಲ ಮತ್ತೆ ಯಾಕೆ ನೀನು ಹುಟ್ಟಿದ್ಯಾ ಅಂತ. ಯಾವ ಸಿನಿಮಾಗಳು ಜಗಳ ಮಾಡಿಕೊಂಡು ವಾದ ಮಾಡಿಕೊಂಡು ಏನಪ್ಪ ಹಿಂಗೆ ಹಂಗೆ ಆ ಸೂಪರ್ ಹಿಟ್ ಆಗಿದ್ದಾವೆ. ಈಗ ವಿಷ್ಣು ಸರ್ ಕೋಪ ಮಾಡ್ಕೋತಿದ್ರ? ಕೋಪ ಮಾಡ್ತಾರೆ. ಹೌ ಹಿ ಯೂಸ್ ಟು ಚೂಸ್ ದ ಸ್ಟೋರಿ? ರಿಯಲಿ ಕಾಂಪ್ಲಿಕೇಟೆಡ್. ನೀವು ನೋಡ್ತಾ ಇದ್ದೀರಾ ದ ರಿಪೋರ್ಟರ್, ನಾನು ರಕ್ಷಾ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ನೆನಪಿಸ್ಕೊಳ್ಳುವಂತ ವಿಶೇಷ ಕಾರ್ಯಕ್ರಮ ಇದು. ಇನ್ನು ಅವರ ಜೀವನ, ಕೆಮರಾ ಹಿಂದಿನ ಅವರ ಜೀವನ ಹೇಗಿತ್ತು, ಹಾಗೇನೆ ಕುಟುಂಬದ ಜೊತೆ ಅವ್ರು ಹೇಗೆ ಕಾಲ ಕಳೀತಾ ಇದ್ರು, ಕೊನೆ ದಿನಗಳಲ್ಲಿ ವಿಷ್ಣು ಸರ್ ಹೇಗಿದ್ರು, ನಮ್ಗೆ ಗೊತ್ತಿಲ್ಲದ ಸಾಕಷ್ಟು ವಿಷಯಗಳು ಅವ್ರ ಬಗ್ಗೆ ಆಸ್ ಅ ಪರ್ಸನ್, ಅವರು ಸಿನಿಮಾ ಹಿಂದೆ ಯಾವ ರೀತಿ ಇರ್ತಾ ಇದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇವತ್ತು ಮೆಲುಕು ಹಾಕೋದಕ್ಕೆ ನಮ್ ಜೊತೆ ಇದ್ದಾರೆ ನಟ ನಿರ್ದೇಶಕ, ಅವರ ಪ್ರೀತಿ ಅಳಿಯ ಅನಿರುದ್ಧ್ ಚತ್ಕರ್ ಅವರು. ಅವರನ್ನ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಹೇಗಿದ್ದೀರಾ? ದೇವರ ಅನುಗ್ರಹ. ಓಕೆ. ಸೊ ನಾನು ಹೇಳ್ತಾ ಇದ್ದೆ, ವಿಷ್ಣು ಸರ್ ಬಗ್ಗೆ ಜನಕ್ಕೆ ಸಾಕಷ್ಟು ವಿಚಾರಗಳು ಗೊತ್ತಿದೆ, ಗೊತ್ತಿಲ್ಲದೆ ಇರೋದು ವಿಚಾರಗಳು ಸಾಕಷ್ಟಿದೆ. ಸೊ ಮೊದಲನೇದಾಗಿ ನಿಮ್ಮನ್ನ ನಾನು ಕೇಳೋದೇನು ಅಂದ್ರೆ, ನೀವು ಪ್ರಥಮ ಭೇಟಿ ಯಾವಾಗ ಮಾಡಿದ್ದು, ಯಾವ ರೀತಿ ಇತ್ತು ನಿಮ್ಮ ಅವರ ಕಾನ್ವರ್ಸೇಷನ್ ಅಂತ? ನನಗೆ ಈ ಪ್ರಶ್ನೆ ಕೇಳಿದಾಗ ಸುಮಾರು ಸಲ ಅನ್ಸುತ್ತೆ, ಈಗ ನನ್ನ ಮಕ್ಕಳದು ಮದುವೆ ಆಗೋ ವಯಸ್ಸು ಬಂದಿದೆ, ನಾನಿನ್ನು ಮೊಟ್ಟ ಮೊದಲನೇದಾಗಿ ಅವರು ನಮ್ಮನ್ನು ಶಾರೀರಿಕವಾಗಿ ಬಿಟ್ಟು 16 ವರ್ಷಗಳು ಆಗಿದೆ. ಅವರನ್ನ ಮೊಟ್ಟ ಮೊದಲ ಬಾರಿಗೆ ನಾನು ಭೇಟಿಯಾಗಿದ್ದು 2000ರಲ್ಲಿ ಒಂದು ನಾಟಕ, ಹೈವದನ ಅಂತ ಇಂಗ್ಲೀಷ್ ನಾಟಕ. ಅದು ಅವ್ರ ಅಣ್ಣ ಅದನ್ನು ನಿರ್ದೇಶನ ಮಾಡ್ತಾ ಇದ್ರು, ಅದರಲ್ಲಿ ನಾನು ಪಾತ್ರ ವಹಿಸ್ತಾ ಇದ್ದೆ. ಆ ನಾಟಕ ನೋಡೋದಕ್ಕೋಸ್ಕರ ಅವ್ರು ಬಂದಿದ್ರು. ಅದು ನನ್ನ ಮೊಟ್ಟ ಮೊದಲ ಭೇಟಿ. ನಿಮ್ ಕಾನ್ವರ್ಸೇಷನ್ ಏನು? ತುಂಬಾ ಹೊಗಳಿದ್ರು ಅವರು ನನ್ನನ್ನು ಕರೆಸಿ, ಎಲ್ಲಿದ್ದಾರೆ ಅವ್ರನ್ನ ಕರೀರಿ ಅಂತ ಕರೆಸಿ ನನ್ನನ್ನು ತುಂಬಾ ಹೊಗಳಿದ್ರು ಅವರು. ಅದು ಮೊಟ್ಟ ಮೊದಲ ನನಗೆ ಒಂದು ಪ್ರಶಂಸೆ, ಆಶೀರ್ವಾದ. ಓಕೆ. ಪ್ರಾಬಬ್ಲಿ ಅವತ್ತು ನಿಮ್ಗೆ ಗೊತ್ತಿರಲಿಲ್ಲ ನೀವು ಅವ್ರ ಅಳಿಯ ಆಗ್ತೀರಾ ಅಂತ? ನನಗೂ ಗೊತ್ತಿರಲಿಲ್ಲ, ಅವ್ರಿಗೂ ಗೊತ್ತಿರಲಿಲ್ಲ. ಓಕೆ ಸರ್, ಈಗ ಅವ್ರಿಗೆ ನಿಮ್ಮನ್ನ ಅಂದ್ರೆ ಮದ್ವೆ ಎಲ್ಲ ಸೆಟ್ ಆಗಿ, ಮದ್ವೆ ಆಗೋಕ್ಕೂ ಮುಂಚೆ ನಿಮ್ಮನ್ನ ಅವ್ರು ಭೇಟಿ ಆದಾಗ ಅವಾಗ ಏನ್ ಹೇಳಿದ್ರು, ಯಾವ ಮಾತು ಹೇಳಿದ್ರು? ಅಂದ್ರೆ ನೀವೇ ಅಳಿಯ ಅಂತ ಫಿಕ್ಸ್ ಆದ್ಮೇಲೆ ನಾನು ಅವ್ರನ್ನ ಕೇಳಿದ್ದೆ. ಅಂದರೆ ಸಿನಿಮಾದಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತೀವಲ್ಲ, ಶ್ರೀಮಂತರು ಯಾವತ್ತೂ, ನಾನು ಮಧ್ಯಮ ವರ್ಗದ ಹುಡುಗನ. ನಾನು ಭೇಟಿಯಾದಾಗ ನಾನು ಹೇಳಿದೆ, ನಿಮ್ಮ ಅಪೇಕ್ಷೆ ಏನಾದರೂ ಅಂದರೆ ಈ ಒಂದು ದೊಡ್ಡ ಒಂದು ಬೀರೋ ತೆಗೆದು ಇಷ್ಟೆಲ್ಲ ಸೀರೆ ನನ್ನ ಮಗಳಿಗೂ, ಇಷ್ಟೆಲ್ಲ ಜ್ಯುವೆಲ್ರಿ ನನ್ನ ಮಗಳಿಗೂ, ನೀನೇನು ಕೊಡ್ಬೋದು ಅಂತ ಎಲ್ಲ ಒಂದು ಸಿನಿಮಾಟಿಕ್ ಕಾನ್ವರ್ಸೇಷನ್ ಇರುತ್ತಲ್ಲ. ಸೊ ಆ ಥರದ್ದೇನಾದರೂ ಅಪೇಕ್ಷೆ ನಿಮಗೇನಾದರೂ ಇದ್ದಲ್ಲಿ ಅದನ್ನು ಈಗ ಸದ್ಯಕ್ಕೆ ಪೂರೈಸೋದಕ್ಕೆ ನನ್ನಲ್ಲಿ ಶಕ್ತಿ ಇಲ್ಲ, ಯಾಕಂದರೆ ಈಗ ನಾನು ನನ್ನ ಕರಿಯರ್ನ ಪ್ರಾರಂಭ ಮಾಡಿದ್ದೇನೆ ಅಂತ ಹೇಳಿದಾಗ ಅವರು ನಕ್ಬಿಟ್ರು ಅದಕ್ಕೆ. ನಾವು ಆ ಥರದ್ದೆಲ್ಲ ನಾನು ಮದುವೆ ಆಗ್ತಿರ್ಬೇಕಾದ್ರೆ ನಾನು ಕೂಡ ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ ಆಗಿದ್ದೆ, ಹುಡುಗ ಆಗಿದ್ದೆ. ನಮ್ಮ ಭಾರತೀಯವರು ಸೂಪರ್ ಸ್ಟಾರ್ ಆಗಿದ್ದರು. ನಾವು ಜೇಬಲ್ಲಿ ಎಷ್ಟು ದುಡ್ಡಿದೆ ಅನ್ನೋದಕ್ಕಿಂತ ಹೃದಯ ಹೇಗಿದೆ, ನಿಮ್ಮ ಕಣ್ಣುಗಳನ್ನು ನಾನು ನೋಡಿದ್ದೀನಿ, ನಿಮ್ಮ ಕಣ್ಣಲ್ಲಿ ನನಗೊಂದು ನಂಬಿಕೆ ಇದೆ, ನೀವು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀರ ಅನ್ನೋ ಒಂದು ಭರವಸೆ ಇದೆ ಅಂತ ಹೇಳು. ನನಗೆ ಅಷ್ಟು ಸಾಕು ಅಂತದ್ದು. ಅದು ನಮ್ಮ ಒಂದು ಮೊಟ್ಟ ಮೊದಲನೇ ಅಂದರೆ ಒಂದು ದೀರ್ಘ ಒಂದು ಮದುವೆ ಆಗಬೇಕಾದ್ರೆ ಆಗೋಕೆ ಮುಂಚೆ ಆಗಬೇಕಾದ ಒಂದು ಕಾನ್ವರ್ಸೇಷನ್ ಅದು. ಓಕೆ. ಸೊ ನೀವು ಸಾಕಷ್ಟು ಸಂದರ್ಶನಗಳಲ್ಲಿ ಹೇಳಿದ್ದೀರಾ, ತುಂಬಾ ಫ್ರೆಂಡ್ಲಿ ಆಗಿದ್ರು, ಮಗನ್ ತರ ಟ್ರೀಟ್ ಮಾಡ್ತಾ ಇದ್ರು ನಿಮ್ಮನ್ನ ಅಂತ. ಅಫ್ಕೋರ್ಸ್ ಅವ್ರು ಗಂಡು ಮಕ್ಳು ಇರ್ಲಿಲ್ಲ, ನೀವೇ ಮಗನೇ ಹೌದು, ಅಳಿಯಾನು ಹೌದು. ಸೊ ಆ ಒಂದು ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ, ಆ ಪ್ರೀತಿ, ಆ ಒಂದು ವಿಶ್ವಾಸ, ನಿಮ್ಮನ್ ಮಗ ಅಂತ ಅಕ್ಸೆಪ್ಟ್ ಮಾಡಿದ ರೀತಿ ಇರ್ಬೋದು, ಒಬ್ಬ ಸೂಪರ್ ಸ್ಟಾರ್ ನಟ, ಒಂದು ಪ್ರೌಡ್ ಫೀಲಿಂಗ್ ಜೊತೆಗೆ ಏನೋ ಒಂದು ಪುಳಕ ಇರತ್ತಲ್ಲ, ಸಿ ಸೂಪರ್ ಸ್ಟಾರ್, ಇವನ್ನ ಅವ್ರು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಇರಲಿಲ್ಲ ನನಗೆ, ಅದಕ್ಕೆ ಅತಿಶಯೋಕ್ತಿ ಅನ್ನಿಸ್ಬಹುದು ನಿಮಗೆ, ಆದರೆ ಆ ಥರದ್ದು ಇರಲಿಲ್ಲ ನನಗೆ. ಕಾರಣ ಏನು ಅಂತಂದರೆ, ಬಹುಶಃ ನಾನು ನಟ ಆಗಿರೋದ್ರಿಂದ ಇರಬಹುದೇನೋ. ಜೊತೆಗೆ ಅದರ ಶ್ರೇಯಸ್ಸು ಅವ್ರಿಗೆ ಸಲ್ಲತ್ತದು, ಯಾಕಂದರೆ ಅವ್ರು ಯಾವತ್ತು ನನ್ನ ಜೊತೆಯಲ್ಲಿ ನಾನು ವಿಷ್ಣುವರ್ಧನ್, ನಾನು ಸೂಪರ್ ಸ್ಟಾರ್ ಅನ್ನೋ ರೀತಿಯಲ್ಲಿ ಇರಲಿಲ್ಲ. ಹಾಗಾಗಿ ನನಗದು ಅನ್ನಿಸ್ಲೂ ಇಲ್ಲ. ಮೊಟ್ಟ ಮೊದಲ ಭೇಟಿ ಕೇವಲ ನಾವು ಹೈವದನ ಸಮಯದಲ್ಲಿ ನನಗೆ ಅವರು ವಿಷ್ಣುವರ್ಧನ್ ಅಂತ ನನಗೆ ಗೊತ್ತು. ಒಂದು ಮದುವೆಯಲ್ಲಿ ನಾವು ಭೇಟಿ ಆದ್ವಿ, ನಮ್ಮ ಕಸಿನ್ ಅವ್ರದ್ದು ಒಂದು ಮದುವೆ ಇತ್ತು, ಅದಕ್ಕೂ ನನ್ನನ್ನು ಕರೆದಿದ್ರು. ಅದಕ್ಕೆ ಅಲ್ಲಿ ನಾನು ಭೇಟಿ ಆಗಿದ್ದು. ನಂತರ ಮದುವೆ ವಿಚಾರನೇ ಒಂದು ಪ್ರಸ್ತಾಪ ಆಯಿತು. ಹಾಗಾಗಿ ನಾನು ಅವರನ್ನು ವಿಷ್ಣುವರ್ಧನ್ ಅಂತ ತುಂಬ ಕಡಿಮೆ ನೋಡಿದ್ದು, ನಾನು ಒಂದೇ ಸಲ ನೋಡಿದ್ದು. ಅದಾದ್ಮೇಲೆ ನಾನು ನೋಡಲೇ ಇಲ್ಲ. ಸಾಹಸ ಸಿಂಹ ಆ ರೀತಿ ಆ ಥರ ನಾನು ನೋಡಲಿಲ್ಲ.
ಅವರು ಕೂಡ ಆ ಥರ ತೋರಿಸ್ಲೂ ಇಲ್ಲ, ಆ ಥರದ್ದು ಆ ಥರದ್ರಲ್ಲಿ ನನ್ನ ಜೊತೆಯಲ್ಲಿ ಅವರು ನಡ್ಕೊಳ್ಳೂ ಇಲ್ಲ. ಹಾಗಾಗಿ ಆ ಬಾಂಡಿಂಗ್ ತುಂಬ ಬೇಗ ಆಯಿತು. ಜೊತೆಗೆ ಒಂದು ಸಹಜ ಒಂದು ಸಂಬಂಧ ಆಗಿ ಅದು ಬೆಳೀತು. ಇಂಡಸ್ಟ್ರಿಯಲ್ಲಿ ನನಗೆ ತುಂಬ ಒಳ್ಳೆ ಸ್ನೇಹಿತರು ಅಂದರೆ ಅಪ್ಪ ಅವರೇ. ಅಪ್ಪ ಅವರು, ಈಗ ಅಮ್ಮ ಅವರೇ ನನ್ನ ಒಳ್ಳೆ ಸ್ನೇಹಿತರು ಇಂಡಸ್ಟ್ರಿಯಲ್ಲಿ. ಅದರ ಶ್ರೇಯಸ್ಸು ಅವ್ರಿಗೆ ಸಲ್ಲುತ್ತೆ. ಯಾಕಂದರೆ ವಯಸ್ಸಲ್ಲಿ, ಅಂತಸ್ತಲ್ಲಿ, ಅನುಭವದಲ್ಲಿ ಎಲ್ಲದರಲ್ಲೂ ಅವ್ರು ನನಗಿಂತ ತುಂಬಾ ದೊಡ್ಡವರು. ಆದರೂ ಕೂಡ ಅವರು ನನ್ನ ಜೊತೆಲಿ ಹಾಗಿದ್ರು, ಅದು ನನ್ನ ಒಂದು ಅದೃಷ್ಟ ಅಮ್ಮ. ಆಮೇಲೆ ಎಷ್ಟೋ ಸಲ ಅನ್ಕೊಳ್ತೀನಿ ನಾನು, ಅದು ಋಣಾನುಬಂಧ, ಅದು ಪೂರ್ವಜನ್ಮದ ಏನೋ ಒಂದು ಋಣ ಅದು. ಓಕೆ, ವೆರಿ ನೈಸ್ ಸರ್. ಹಾಗೇನೆ ನೀವು ಕೂಡ ಮಲ್ಟಿ ಟ್ಯಾಲೆಂಟೆಡ್. ಸೊ ನಟನೆ ಆಗಿರ್ಬೋದು, ಹಾಡು ಕೂಡ ನೀವು ತುಂಬಾ ಚೆನ್ನಾಗಿ ಹಾಡ್ತೀರಿ. ಆಮೇಲೆ ನಿಮ್ಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ ನಿಮ್ಮ ಡಾಕ್ಯುಮೆಂಟರಿ ನಿರ್ದೇಶನಕ್ಕೆ. ಸೊ ಹೀಗಾಗಿ ಮಲ್ಟಿ ಟ್ಯಾಲೆಂಟೆಡ್ ಅಳಿಯ ಮನೆಯಲ್ಲಿದ್ದಾಗ ಅವರ ಕರಿಯರ್ಗೂ ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಭಾರತಿ ಅಮ್ಮ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಸೊ ಯಾವ ರೀತಿ ನಿಮ್ಗೆ ಅವರು ಸಪೋರ್ಟಿವ್ ಆಗಿದ್ರು ಅಂತ ನಿಮ್ಮ ಕರಿಯರ್ನ ಬೆಳೆಸೋ ನಿಟ್ಟಿನಲ್ಲಿ? ಆ ಥರ ತುಂಬ ಕಡಿಮೆ. ಅಂದ್ರೆ ಏನಾದ್ರು ಸಜೆಷನ್ಸ್ ಕೊಡೋದು, ಅಡ್ವೈಸ್ ಕೊಡೋದು, ಆ ತರದ್ದು ಏನಾದ್ರು ಇತ್ತ? ಅಂದ್ರೆ ಪೇರೆಂಟ್ಸ್ ಯಾವ ತರ ನಮ್ಮನ್ನ ಪುಷ್ ಮಾಡ್ತಾರೆ? ಅಂದ್ರೆ ಸಾಕಷ್ಟು ಏರಿಳಿತಗಳು ನಾನು ನೋಡಿದನು. ಇಳಿತಗಳು ಇದ್ದಾಗ ವಿಶೇಷವಾಗಿ ಅವರು ತುಂಬಾನೇ ನನ್ನನ್ನು ಸಪೋರ್ಟ್ ಮಾಡ್ತಾ ಇತ್ತು. ಅಂದರೆ ಸಾಕಷ್ಟು ಬಾರಿ ನನಗೆ ಅವ್ರು ಹೇಳಿದ್ದಾರೆ, ನನಗೂ ಮದುವೆ ಆದ ಮೇಲೆ 2 ವರ್ಷ ಕೆಲಸನೇ ಇರಲಿಲ್ಲ ಅಂತ. ಆಮೇಲೆ ಸಾಕಷ್ಟು ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ. ಹಾಗಾಗಿ ನನಗೆ ಎಲ್ಲೋ ಒಂದು ಕಡೆ ಅಂಥ ದೊಡ್ಡ ವ್ಯಕ್ತಿನೇ ಆ ಥರದ್ದು ಅನುಭವಿಸಿದ್ದಾರೆ ಅಂತಂದರೆ, ನಾನೇನೀಗ ಅನುಭವಿಸ್ತಾ ಇದ್ದೀನಿ ಅದು ಕೂಡ ಅದು ಹೊರಟೋಗುತ್ತೆ, ಒಳ್ಳೆ ದಿನಗಳು ನಾನು ಕೂಡ ನೋಡ್ತೀನಿ ಅನ್ನೋ ಒಂದು ಭರವಸೆ ಉಂಟಾಗೋದು. ಆ ನಿಟ್ಟಲ್ಲಿ ನನಗೆ ತುಂಬ ಅವರು ಸಪೋರ್ಟಿವ್ ಆಗಿ ಅವರು ನಿಂತಿದ್ರು ಕೂಡ. ಜೊತೆಗೆ ಹೊಗಳೂರು ಕೂಡ, ಅವರು ಸ್ನೇಹಿತರಿಗೆಲ್ಲ ಫೋನ್ ಮಾಡಿ ನಮ್ಮ ಅನಿಲ್ ಸಿನಿಮಾ ಬಂದಿದೆ ನೋಡಿ ಅಂತೆಲ್ಲ ಹೇಳೋರು. ನನ್ನ ಮುಂದೆ ಹೇಳ್ತಾ ಇರಲಿಲ್ಲ ಅದನ್ನು, ಹಿಂದೆ ಹೇಳೋರು ಅದನ್ನು. ಅವರು ಮುಂದೆ ಹೊಗಳಿದ್ದು ಇದೆ, ಹಿಂದೆ ಜಾಸ್ತಿ ಹೊಗಳಿದ್ದಿದೆ. ಅದು ನನಗೆ ಬೇರೆಯವರು ಹೇಳಿದ್ದಿದೆ. ಬಟ್ ಮುಂದೆನೂ ಹೊಗಳ್ತಾನೆ ಇದ್ರು ಅವರು. ಸುಮಾರು ಬಾರಿ ಹೊಗಳಿದ್ದಿದೆ. ಅಂದರೆ ನನಗೆ ಕೆಲವು ಸಲ ಆಶ್ಚರ್ಯ ಆಗೋದು. ಯಾಕಂದರೆ ಕೆಲವು ಸಲ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಚಪ್ಪಾಳೆ ತಟ್ಬಿಡೋರು. ನಾನು ಯಾವುದೋ ಒಂದು ಸ್ಟಂಟ್ ಮಾಡಿದೆ, ಆವಾಗ ಚಪ್ಪಾಳೆ ತಟ್ಟಿದ್ರು. ಅಂದರೆ ಈಗ ನನಗೇನು ಮುಜುಗುರ ಅಂದರೆ ಈಗ ನಮ್ಮ ಮನೇಲಿ ಸಂಬಂಧ ಬೇರೆ, ಹೊರಗಡೆ ಅವರು ವಿಷ್ಣುವರ್ಧನ್ ಆಗಿರ್ತಾರೆ, ಅವ್ರ ಹಳಿಯನ್ಗೆ ಅವರು ಚಪ್ಪಾಳೆ ತಟ್ಟಿದ್ರು ಅನ್ನೋ ಥರದ್ದು. ಅದು ಬೇರೆಯವರು ಯಾವ ರೀತಿಯಲ್ಲಿ ತೊಗೊಳ್ತಾರೆ ನನಗೆ ಗೊತ್ತಿಲ್ಲ. ಆದರೆ ಅವ್ರಿಗೆ ಅವ್ರು ಯೋಚನೆನೇ ಮಾಡ್ತಿರ್ಲಿಲ್ಲ ಅದನ್ನು. ಚೆನ್ನಾಗಾಯ್ತು ಚಪ್ಪಾಳೆ ತಟ್ಟೋಕೆ ಅಷ್ಟೇ. ಜೊತೆಗೆ ಏನಾದರೂ ನಮ್ಮ ಸೀನ್ಗಳು ಆದರೆ ಅವರು ಕ್ಲೋಸಪ್ ತೊಗೊಂಡ್ರ ಅಂತ ಕೇಳೋರು. ಈ ಥರದ್ದು ಚಿಕ್ಕ ಪುಟ್ಟ ವಿಷಯಗಳು. ಅಂದರೆ ಈಗ ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ಇದ್ದರೆ ಎಲ್ಲ ಕಾನ್ಸಂಟ್ರೇಷನ್ ಸೂಪರ್ ಸ್ಟಾರ್ ಮೇಲೇ ಇರುತ್ತೆ. ಡೆಫಿನೆಟ್ಲಿ ಹೌದು. ನಿರ್ದೇಶಕರದ್ದು ಕಾನ್ಸಂಟ್ರೇಷನ್ ಇರುತ್ತೆ, ಕ್ಯಾಮ್ರಾ ಮುಂದು ಕಾನ್ಸಂಟ್ರೇಷನ್ ಅವ್ರ ಮೇಲೆ ಇರುತ್ತೆ, ಅವ್ರದ್ದೇ ಕ್ಲೋಸಪ್ಗಳು ಜಾಸ್ತಿ ಇರ್ತವೆ. ಆದರೆ ಅವರು ನನ್ನ ಮಗನ ಥರ ನೋಡ್ತಾ ಇದ್ದಿದ್ದರಿಂದ ಅವರು ಅದನ್ನು ಕಾಳಜಿ ವಹಿಸ್ತಾ ಇತ್ತು. ಇವ್ರು ಕ್ಲೋಸಪ್ ಕೊಟ್ರೆ ಇವ್ರು ಕ್ಲೋಸಪ್ ಇದೆಯಾ, ಇದಾದ್ಮೇಲೆ ಇರುತ್ತಲ್ಲ ಅಂತ ಎಲ್ಲ ಸ್ವಲ್ಪ ಕೇಳೋರು. ಅದನ್ನು ಹಾಗಾಗಿ ಆ ನಿಟ್ಟಲ್ಲಿ ತುಂಬಾ ಸಪೋರ್ಟಿವ್ ಆಗಿ. ಹಾಗೇನೆ ನೀವಿಬ್ರು ಒಟ್ಟಿಗೆ ನಟಿಸಿದಂಥ ಸಿನಿಮಾ, ಇದ್ರ ಬಗ್ಗೆ ನಾನು ಕೇಳಲೇಬೇಕು. ರಕ್ಷಿತಾ ಅವರು ಎರಡು ಸಿನಿಮಾ ಇರೋದು. ನೀನೆಲ್ಲೋ ನಾನಲ್ಲೇ ಸಿನಿಮಾ, ಹಾಗೇನೆ ಮತ್ತೊಂದು ಸಿನಿಮಾ, ಆ ಜ್ಯೇಷ್ಠ. ಸೊ 2 ಚಿತ್ರಗಳಲ್ಲಿ ಅಭಿನಯಿಸಬೇಕಾದ್ರೆ ಸೊ ಆನ್ ದ ಸ್ಕ್ರೀನ್ ನಿಮ್ಮ ಒಂದು ಕೆಮಿಸ್ಟ್ರಿ ಇರ್ಬೋದು. ಅಫ್ಕೋರ್ಸ್ ನೀವು ಮಾವ ಅಳಿಯ ಆಗಿದ್ರು ಕೂಡ ಸೆಟ್ ಅಲ್ಲಿ ಆ ಸೀನ್ ಶಾಟ್ ತೆಗಿಬೇಕಾದ್ರೆ ಅಥವಾ ನಿಮ್ ಜೊತೆ ಆನ್ ಸೆಟ್ ಯಾವ ರೀತಿ ಇರ್ತಿದ್ರು ವಿಷ್ಣು ಸರ್? ಆನ್ ಸೆಟ್ ನನಗೆ ಕೆಲವು ಸಲ ಅಂದರೆ ಅವ್ರು ನನ್ನ ಜೊತೆಲಿ ಹಾಗೆ ಇರ್ತಾ ಇದ್ರು. ಆದರೆ ನನಗೆ ಬೇರೆಯವರ ಒಂದು ನಡವಳಿಕೆಯಿಂದ ನನಗೆ ಗೊತ್ತಾಗ್ತಾ ಇತ್ತು ಅವರು ವಿಷ್ಣುವರ್ಧನ್ ತುಂಬ ದೊಡ್ಡ ಸೂಪರ್ ಸ್ಟಾರ್ ಅವರು ಅಂತ. ಬೇರೆಯವರ ನಡವಳಿಕೆಯಿಂದ ಗೊತ್ತಾಗೋದು. ಅಭಿಮಾನಿಗಳು ಬರೋರು ಮೀಟ್ ಮಾಡೋರು, ಅವರನ್ನು ಅವ್ರು ನೋಡೋ ರೀತಿ, ಅವ್ರ ಜೊತೆಲಿ ನಡ್ಕೊಳ್ಳೋ ರೀತಿ, ಅದರಿಂದ ಅದು ಇನ್ನೂ ಸ್ಪಷ್ಟವಾಗಿ ಅದು ಗೊತ್ತಾಗ್ತಾ ಹೋಗ್ತಾ ಇತ್ತು ಆ ಸಮಯದಲ್ಲಿ. ಕೆಮಿಸ್ಟ್ರಿ ಏನಿದೆ ಅದು ಮನೇಲಿ ಯಾವ ಥರ ಇತ್ತು ಅದು ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೂ ಕೂಡ ಅದೇ ರೀತಿಯಲ್ಲಿ ಇರ್ತಾ ಇತ್ತು. ಬಟ್ ಈ ನೀನೆಲ್ಲೋ ನಾನಲ್ಲೇ ಹಾಗೇನೆ ಜ್ಯೇಷ್ಠ ಸಿನಿಮಾದ ಬಗ್ಗೆ ನನ್ನ ಒಂದು ಸ್ಪೆಷಲ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಿಮ್ಗೆ ಮರೆಯಲಾಗದಂತ ಮೆಮೊರೀಸ್ ಏನಾದ್ರು ಆ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಇದ್ರೆ ನಮ್ಮ ಜೊತೆ ಶೇರ್ ಮಾಡ್ಕೋಬಹುದಾ ಅಂತ? ವಿಷ್ಣು ಸರ್ ಜೊತೆ ಸುಮಾರಿದಾವೆ, ಕೆಲವೊಂದು. ಅದರಲ್ಲಿ
ಒಂದು ವಾಕಿಂಗ್ ಇದೆ, ಅಪ್ಪನೂ ಹಿಂಗೆ ನಡ್ಕೊಂಡು ಬರ್ತಾರೆ, ನಾನು ನಡ್ಕೊಂಡು ಅವ್ರನ್ನ ಇಮಿಟೇಟ್ ಮಾಡ್ತೀನಿ ನಾನು. ಆ ಥರದ್ದು ಒಂದು ನಮ್ಮಿಬ್ಬರದ್ದು ವಾಕಿಂಗ್ ಇದೆ. ಆ ಶಾರ್ಟು ಈಗ ನಾವು ಏನೇ ಅಲ್ಲಿ ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ ಒಂದು ರಿಹರ್ಸಲ್ ಮಾಡಿರ್ತೀವಿ, ಒಂದು ಮಾನಿಟರ್ ಮಾಡಿರ್ತೀವಿ. ಹೌದು. ಕೆಲವು ಬಾರಿ ಅದು ಡೈರೆಕ್ಟಾಗಿ ತುಂಬ ಇಮೋಷ್ನಲ್ ಸೀನ್ ಇತ್ತು ಅಂತಂದರೆ ನಾವು ಡೈರೆಕ್ಟಾಗಿ ಟೇಕ್ ತೊಗೊಳ್ಳಿ ಅಂತಂತೀವಿ, ಅದಕ್ಕೆ ಮಾನಿಟರ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಬಟ್ ಇದಕ್ಕೆ ಮಾನಿಟರ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಅಪ್ಪ ಅವ್ರನ್ನ ಕೇಳಿದೆ ನಾನು, ಅಪ್ಪ ನೀವು ಯಾವ ಥರ ನಡೀತೀರಿ ಅಪ್ಪ, ಒಂದ್ಸಲ ತೋರಿಸಿದ್ರೆ ನಾನು ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾನು ಅದು ರಿಹರ್ಸಲ್ ಮಾಡಬೇಕಲ್ಲ, ನನಗೂ ಗೊತ್ತಿಲ್ಲ ಅಂತಂದರು. ಹಾಂ ಮತ್ತು ನಾನು ಹೆಂಗೆ ಇಮಿಟೇಟ್ ಮಾಡಲಿ ಅಂತ ನನ್ನ ತಲೆಯಲ್ಲಿ ಈಗ ಏನು ಮಾಡಲಿ ಅಂತ. ಆಮೇಲೆ ಯಾವ ಥರ ಅಂತಂದರೆ ಅದು ನಾನು ಈ ಥರ ನೋಡಿ ಇಮಿಟೇಟ್ ಮಾಡೋ ಹಾಗಿಲ್ಲ, ನಾನು ಈ ಸ್ಟ್ರೇಟಾಗಿ ನಡ್ಕೊಂಡು ಹೋಗ್ಬೇಕು, ಅವರು ಸ್ಟ್ರೇಟಾಗಿ ನಡ್ಕೊಂಡು, ನನಗೆ ಇಲ್ಲಿಂದ ಏನು ಕಾಣಿಸುತ್ತೋ ಅದೇ ನಾನು ಇಮಿಟೇಟ್ ಮಾಡಬೇಕು. ಓಕೆ. ಹಾಗಾಗಿ ಅದೊಂದು ತುಂಬ ಕುತೂಹಲ ಇತ್ತು ನನಗೆ, ಒಂದು ಸ್ವಲ್ಪ ಆತಂಕನೂ ಇತ್ತು. ಕೊನೆಗೂ ಅವ್ರು ಮಾನಿಟರ್ ಮಾಡಿ ತೋರಿಸ್ಲೇ ಇಲ್ಲ. ಅವರು ಡೈರೆಕ್ಟಾಗಿ ಯಾವ ಥರ ಮಾಡ್ಕೊಂಡು ಹೋದ್ರು, ನಾನು ಹಿಂಗೆ ನೋಡ್ತಾ ಇದ್ದೆ, ಹಿಂಗೆ ನೋಡ್ಕೊಂಡು ಮಾಡ್ಕೊಂಡು ಹೋದೆ. ಅವ್ರು ಯಾವ ಥರ ಮಾಡಿದ್ರು ಅದನ್ನು ಮಾಡ್ಕೊಂಡು ಹೋದೆ. ಮತ್ತು ಅದೊಂದು ಮಜವಾಗಿತ್ತು. ತುಂಬ ಚಿಕ್ಕ ಸನ್ನಿವೇಶ ಹೇಳಿದೆ ನಾನು. ಆದರೆ ಈ ಥರದ್ದು ತುಂಬ ಇದಾವೆ ಅದರಲ್ಲಿ, ತುಂಬ ಇದಾವೆ. ಅಮ್ಮವರು ಬರ್ತಾ ಇದ್ರ ಸೆಟ್ಗೆ, ಸೊ ಅವ್ರು ಏನಾದ್ರು ಆ ಟೈಮಲ್ಲಿ ಮಾತು? ಅಮ್ಮನ ಜೊತೆಲ್ಲ ನಾನು ಆ್ಯಕ್ಟ್ ಮಾಡಿದ್ದೀನಿ, ಒಂದು ರಾಜಸಿಂಹ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಬಟ್ ಅವರು ಜ್ಯೇಷ್ಠ ಸಿನಿಮಾಗೆ ಬಂದಿದ್ರು, ಶೂಟಿಂಗ್ ಟೈಮಲ್ಲಿ ಬಂದಿದ್ರು. ಅವರು ನಮ್ಮ ಕೀರ್ತಿಯರು ಮಕ್ಕಳು ಎಲ್ಲ, ಮಗ ಅವಾಗ ಮಗಳು ಇರಲಿಲ್ಲ ಇನ್ನು. ಓಕೆ. ಸೊ ಅದು ಜ್ಯೇಷ್ಠ ಸಮಯದಲ್ಲಿ ಅವರು ಬಂದಿದ್ರು. ಓಕೆ. ಸೊ ಆಸ್ ಅ ಗ್ರ್ಯಾಂಡ್ ಫಾದರ್, ಸೊ ನಿಮ್ಮ ಮಗನ ಜೊತೆ ಮೊಮ್ಮಗನ ಜೊತೆ ತಾತ ಹೇಗೆ ಕಾಲ ಕಳೀತಾ ಇದ್ರು? ಅವ್ರಿಬ್ಬರ ಜೊತೆಯಲ್ಲೂ ಗ್ರ್ಯಾಂಡ್ ಫಾದರ್ ಅಂತಾನೆ ಇಬ್ಬರು ಮೊಮ್ಮಕ್ಕಳು, ಇನ್ನೊಬ್ರು ಮೊಮ್ಮಗಳಿದ್ದಾಳೆ, ಕಿಮಾಯ ಈಶಾ ಅಂತ, ನಮ್ಮ ಚಂದನ ಅವರ ಮಗಳು. ತಾತ ಅಂದರೆ ತಾತನೇ, ಅವ್ರಿಗೂ ತುಂಬ ಪ್ರೀತಿಸೋರು, ಮುದ್ದು ಮಾಡೋರು. ಶೂಟಿಂಗ್ ಎಲ್ಲಾದರೂ ಹೋಗಿದ್ದಿದ್ರೆ ಬರ್ತಾ ಏನಾದರೂ ಕಾಣಿಸಿದ್ರೆ ಏನಾದರೂ ಶಾಪ್ಗೆ ಹೋಗ್ಬಿಟ್ಟು ಏನೋ ತೊಗೊಂಡ್ಬರೋರು. ನಮ್ಮ ಕೀರ್ತಿ ಎಲ್ಲ ನನಗೋಸ್ಕರ ಏನೂ ತಂದಿಲ್ಲ ಪಪ್ಪ, ನೀನು ನಿನ್ನ ಮೊಮ್ಮಕ್ಳಿಗೋಸ್ಕರ ಏನೋ ತೊಗೊಂಡ್ಬರ್ತೀಯ ಅಂತ. ಏನೋ ಒಂದು ಸ್ಟಫ್ ಟಾಯ್ಸು ಏನೋ ಇಷ್ಟ ಆದರೆ ತೊಗೊಂಡ್ಬರೋದು ಅಂತ. ಆಮೇಲೆ ಅದು ಚಿಕ್ಕದಿರ್ತಿರ್ಲಿಲ್ಲ, ಎಲ್ಲ ದೊಡ್ಡ ಆಮೇಲೆ ತುಂಬ ವಸ್ತುಗಳು ತೊಗೊಂಡ್ಬರೋರು. ಅದಕ್ಕೆ ನಾನು ಅದನ್ನು ಮೊನ್ನೆ ಒಬ್ಬರು ಸಂದರ್ಶನ ಮಾಡಿದ್ರು. ಅವಾಗ ಅದರಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಇವಾಗ ಏನಾದರೂ ಅವ್ರು ಇದ್ದಿದ್ದರೆ ಏನು ಮಾಡ್ತಾ ಇದ್ರಿ? ನಾನು ಜಗತ್ತೆಲ್ಲ ಸುತ್ತಾ ಇದ್ದೆ ಅಂತ, ಅವ್ರ ಜೊತೆ ಇಲ್ಲ ಅಂತ. ಸೂಪರ್. ಅಂದರೆ ಅವ್ರು ಬಿಡ್ತಾನೆ ಇಲ್ಲ, ಅವ್ರು ಕರ್ಕೊಂಡು ಹೋಗ್ತಾ ಇಬ್ರು ಅವರು ಹೀಗೆ. ಓಕೆ ಸರ್. ಹಾಗೇನೆ ವಿಷ್ಣು ಸರ್ ಕೊನೆ ದಿನಗಳಲ್ಲಿ ಆಧ್ಯಾತ್ಮದ ಕಡೆ ತುಂಬಾ ಒಲವಿತ್ತು ಅವ್ರಿಗೆ, ಬಾಬಾ ಭಕ್ತರಾಗಿದ್ರು. ಸೊ ಅವರು ಆಧ್ಯಾತ್ಮ ಅಂತ ಬಂದಾಗ ಈಗ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಒಂದು ಆಧ್ಯಾತ್ಮಿಕ ಕೇಂದ್ರಗಳಿಗೆ ಭೇಟಿ ಕೊಡೋದಾಗಿರ್ಬೋದು. ಸೊ ಯಾವ್ದು ಅವ್ರಿಗೆ ತುಂಬಾ ಆಸಕ್ತಿ ಇರ್ತಿತ್ತು ಆಧ್ಯಾತ್ಮ ಅಂತ ಬಂದಾಗ? ಯಾವ್ದನ್ನ ಅವ್ರು ಹೆಚ್ಚು ಮಾಡ್ತಾ ಇದ್ರು ಅಂತ ಮನೆಯಲ್ಲಿ? ಅಂದರೆ ಶ್ಲೋಕಗಳನ್ನ ಹೇಳ್ತಾ ಇದ್ರು ದಿನನಿತ್ಯ, ನಿಯಮಿತವಾಗಿ ಅವರು ಶ್ಲೋಕಗಳನ್ನ ಒಂದಿಷ್ಟು ಹೇಳ್ತಾ ಇದ್ರು ಅವರು. ನಮ್ಮ ಮನೆಯಲ್ಲಿ ಯಾವಾಗಲೂ ಹೋಮ ಹವನಗಳು ಯಾವಾಗಲೂ ಅವತ್ತಿಂದ ಅದು ನಡೀತಾನೆ ಇದೆ. ಆದರೆ ಅವರು ತುಂಬ ಧಾರ್ಮಿಕ ವ್ಯಕ್ತಿ ಅಲ್ಲ. ಧಾರ್ಮಿಕ ಆಚರಣೆಗಳು ಕೆಲವು ಮಾಡ್ತಾ ಇದ್ರೂ ಕೂಡ ತುಂಬ ಧಾರ್ಮಿಕ ವ್ಯಕ್ತಿ ಅಲ್ಲ ಅವರು. ಅದಕ್ಕೆ ಸ್ಪಿರಿಚುವಲ್ ಅಂತಂದರೆ ಅಧ್ಯಾತ್ಮ ಅಂತ, ಅದರಲ್ಲಿ ಧರ್ಮ ಬರಲ್ಲ ಅದರಲ್ಲಿ. ಈಗ ನಿಮ್ಮ ಕೆಲಸದಲ್ಲಿ, ನಿಮ್ಮ ನಡೆಯಲ್ಲಿ, ನಿಮ್ಮ ವ್ಯಕ್ತಿತ್ವದಲ್ಲಿ, ನಿಮ್ಮ ಶಿಸ್ತಲ್ಲಿ, ನೀವು ಆಧ್ಯಾತ್ಮಿಕವಾಗಿ ಇದ್ದೀರಾ ಇಲ್ವಾ ಅದು ಗೊತ್ತಾಗುತ್ತೆ. ಅದು ಗೊತ್ತಾಗೋದು. ಶೂಟಿಂಗ್ ಇರಲಿ ಬಿಡಲಿ, ಅವ್ರದ್ದು ಯಾವಾಗಲೂ ಅದು ಶಿಸ್ತು ಪಾಲಿಸ್ತಾ ಇದ್ರು. ಬೆಳಗ್ಗೆ ಎದ್ದೇಳೋದು, ವ್ಯಾಯಾಮ ಮಾಡೋದು, ಮಂತ್ರ ಹೇಳೋದು, ನಂತರ ಎಲ್ಲಾದರೂ ಟೆನ್ನಿಸ್ ಆಡಬೇಕು ಇಲ್ಲ ಸ್ವಿಮ್ಮಿಂಗ್ ಮಾಡಬೇಕು ಅದಕ್ಕೆ ಹೋಗ್ತಾ ಇದ್ರು. ಹಾಡು ಹಾಡ್ತಾ ಇದ್ರು, ಮುಕ್ತವಾಗಿ ಹಾಡು ಹೇಳ್ತಾ ಇದ್ರು. ತುಂಬಾ ಇಷ್ಟಪಡ್ತಿದ್ದ ಹಾಡು ಯಾವ್ದು? ಅವರೊಂದು ಪಟ್ಟಿನೇ ಮಾಡಿಟ್ಟಿದ್ದಾರೆ ಅವರು. ಓಕೆ, ಅವ್ರ ಫೇವ್ರೆಟ್ ಸಾಂಗ್? ಅವರು ಅದನ್ನ ಒಂದು 10 ಹಾಡುಗಳದ್ದು ಒಂದು ಪಟ್ಟಿನೇ ಮಾಡಿಟ್ಟಿದ್ದಾರೆ. ನನ್ನ ಹಾಡು ನನ್ನದು ಏನಿಲ್ಲ, ಅದು ಅವ್ರು ತುಂಬಾ ಫೇವ್ರೇಟ್. ಓಕೆ. ಸುಪ್ರಭಾತ ಸಿನಿಮಾದು ತುಂಬಾ ಫೇವ್ರೇಟ್ ಆ ಹಾಡು. ಅಂದ್ರೆ ಅದರಲ್ಲಿ ನಂಬರ್ 1 ಆ ಹಾಡು ಅದೇ. ಓಕೆ, ಆ 10 ಹಾಡುಗಳಲ್ಲಿ ಟಾಪ್ ಅದೇ. ಟಾಪ್ ಅದಿತ್ತು. ಅಂದ್ರೆ ಅಥವಾ ಜನಗಳ ಜೊತೆಯಲ್ಲಿ ಬೇರೆ ರೀತಿ ಆಗಿರಬಹುದು, ಅದೆಲ್ಲವೂ ಕೂಡ ಪ್ರತಿಯೊಂದು ವಿಷಯದಲ್ಲೂ ಕೂಡ, ಅಥವಾ ಸಮಾಜ ಸೇವೆ ಆಗಿರಬಹುದು. ಅದು ಎಷ್ಟೋ ಜನಕ್ಕೆ ಅವರು, ಅಂದರೆ ಎಷ್ಟೋ ಜನಕ್ಕೆ ಅವರು ದುಡ್ಡಿನ ಸಹಾಯನೂ ಮಾಡಿದ್ದಾರೆ. ಚಿಕಿತ್ಸೆಗಳಿಗಾಗಿರಬಹುದು, ಅಥವಾ ಈ ಹಾಜ್ಗೆಲ್ಲ ಹೋಗ್ತಾರಲ್ಲ,
ಮುಸ್ಲಿಂ ಬಾಂಧವರಿಗಾಗಿ ಆಗಬೇಕು ಹಾಜ್ ಯಾತ್ರೆಗೆ ಅಂಥವ್ರಿಗೆ ದುಡ್ಡಿನ ಸಹಾಯ ಮಾಡಿದ್ದಾಗಿರ್ಬೋದು, ಎಜುಕೇಷನ್ಗೆ ದುಡ್ಡಿನ ಸಹಾಯ ಜೊತೆಗೆ ಅಡ್ಮಿಷನ್ ಕೊಡಿಸೋದಾಗಿರಬಹುದು, ಈ ಥರದ್ದು ಸುಮಾರು ಮದುವೆಗಳನ್ನು ಮಾಡಿಸೋದಾಗಿರಬಹುದು, ಎಷ್ಟೋ ಜನಕ್ಕೆ ಕಾರುಗಳನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಈ ಥರ ಸುಮಾರು ಮಾಡಿದಾರೋ. ನಮ್ಮ ಸುಚಿತ್ರಾನವರು ಹೇಳ್ತಾರೆ, ಸುಚಿತ್ರಾ ಅಂತ ಸುಚಿತ್ರಾ ಫಿಲ್ಮ್ ಸೊಸೈಟಿ ಏನಿದೆ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಮ್ಮಲ್ಲಿ ಪ್ರೊಜೆಕ್ಟರ್ ಏನಿದೆ ಅದು ಕೊಟ್ಟಿರೋದು ವಿಷ್ಣು ಸರೆ ಅಂತ. ಆದರೆ ಅವರು ಅದನ್ನು ಹೇಳ್ತಾರೆ ನನಗೆ, ಅವರು ಯಾವಾಗಲೂ ಅದನ್ನು ಹೇಳಿದ್ರು ಕೊಡ್ತಿರ್ಬೇಕಾದ್ರೆ, ನಾನು ಕೊಡಿಸಿದ್ದೀನಿ ಅಂತ ದಯವಿಟ್ಟು ಯಾರಿಗೂ ಹೇಳೋಕ್ಕೋಗ್ಬೇಡಿ ಅಂತ. ಈಗ ಶಾರೀರಿಕವಾಗಿ ಅವ್ರು ನಮ್ಮ ಜೊತೆಲಿ ಇಲ್ಲದೆ ಇರೋದ್ರಿಂದ ನಾವು ಇದನ್ನು ಹೇಳ್ತಾ ಇದ್ದೀವಿ, ಇರೋವರೆಗೂ ಯಾವತ್ತೂ ಯಾರಿಗೂ ಹೇಳಿಲ್ಲ ನಾವು ಅಂತಲೇ ಅವರು ಹೇಳ್ತಾರೆ. ಈ ಥರದ್ದು ಸುಮಾರು ಸಲ ಅದನ್ನು ಅವರು ಮಾಡಿದ್ದಿದೆ. ನಾನು ಕೂಡ ಕೇಳಿದೆ, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಯಾವಾಗ ನಾನು ವಾದ ಮಾಡ್ತಾ ಇದ್ದೆ, ಅಲ್ಲಪ್ಪ ನೀವು ಇಷ್ಟೊಂದೆಲ್ಲ ಮಾಡ್ತೀರಿ, ಒಂದು 4 ಜನಕ್ಕಾದ್ರೂ ಗೊತ್ತಾಗಲಿ ಅಂತ. ಬೇಡಪ್ಪ, ಅವ್ನಿಗೆ ಗೊತ್ತಿದೆ ಸಾಕು ಅಂತ ಹೇಳ್ತಾ ಇತ್ತು ಅವರು. ಅವ್ರು ನೋಡೋಕೆ ಎಷ್ಟು ಸ್ವೀಟ್, ಅವ್ರ ವ್ಯಕ್ತಿತ್ವನೂ ಅಷ್ಟೇ ಸ್ವೀಟ್ ಅಂತ ಎಲ್ರಿಗೂ ಗೊತ್ತು. ಇಟ್ ವಾಸ್ ಅ ವೆರಿ ಸಿಂಪಲ್ ಮ್ಯಾನ್. ಆಮೇಲೆ ವಿಷ್ಣುವರ್ಧನ್ ಸರ್ ಅಂದ ತಕ್ಷಣ ನಮಗೆ ಅವರ ಒಂದು ಆ ಮುದ್ದು ಮುಖ ಆಗಿರ್ಬೋದು, ಆಮೇಲೆ ಅವರ ಫೈಟ್ಸ್ ಆಗಿರ್ಬೋದು, ಈಗ ಸಾಹಸ ಸಿಂಹ ತೆರೆ ಮೇಲೆ ನಾವೇನು ನೋಡ್ತೀವಿ, ತೆರೆ ಆಚೆ ಅವ್ರು ಹೇಗಿದ್ರು ಅನ್ನೋದು ನಮಗೆ ಹತ್ರದಿಂದ ಗೊತ್ತಿರಲ್ಲ, ಬಿಕಾಸ್ ಸರ್ ನಾವು ನೋಡಿರಲ್ಲ. ಈಗ ವಿಷ್ಣು ಸರ್ ಕೋಪ ಮಾಡ್ಕೋತಿದ್ರ, ಯಾರ ಮೇಲೆ ಅದು ರೇಗ್ತಾ ಇದ್ರ, ಹೇಗೆ? ಕೋಪ ಮಾಡ್ತಾರೆ, ಕೋಪ ಮಾಡ್ತಾರೆ. ಓಕೆ, ಏನಕ್ಕೆ ಅವ್ರಿಗೆ ಕೋಪ ಬರ್ತಾ ಇತ್ತು, ಯಾಕೆ ಕೋಪ ಮಾಡ್ಕೋತಿದ್ರು? ಅದು ನಮ್ಮ ಮುಂದೆ ಜಾಸ್ತಿ ಮಾಡ್ತಾ ಇರಲಿಲ್ಲ, ನಾವು ಇಲ್ಲೇದಾಗ ತುಂಬ ಕಾಲ ಮಾಡ್ತಾ ಇದ್ರು ಅಂತ ನಾನು ಕೇಳಿದ್ದೀರಿ. ಅದು ನೀವು ನಮ್ಮ ಕೀರ್ತಿ ಅವ್ರಿಗೆ ಕೇಳಿದಕ್ಕೆ ಅದನ್ನ. ಚೆನ್ನಾಗಿ ಬಟ್ ಅವ್ರು ಹೇಳ್ತಾರೆ ಫಸ್ಟ್ ಕ್ಲಾಸ್ ಮಾಡ್ತಾ ಇದ್ರು, ಕೋಪ ಬರ್ತಾ ಅವ್ರು. ಹೌದೌದೌದು. ಇನ್ನು ಡಯಟ್ ಅಂತ ಬಂದಾಗ, ಸೊ ಅವರು ಈ ವಾಸ್ ಪರ್ಟಿಕ್ಯುಲರ್ ಇದೇ ಊಟ ಬೇಕು ಅಥವಾ ನಾನು ಈ ತರ ಡಯಟ್ ಫಾಲೋ ಮಾಡಬೇಕು ಆ ಥರದ್ದು ಏನಾದ್ರು ಇತ್ತು, ಅಥವಾ ಈ ವಾಸ್ ಅ ಫುಡಿ, ಯಾವ ತರ ಇದ್ದು ಅವ್ರ ಊಟ? ವಾಸ್ ಅ ಫುಡಿ, ಅವ್ರಿಗೂ ತುಂಬ ಸ್ವೀಟ್ಸ್ ಎಲ್ಲ ತುಂಬ ಇಷ್ಟ ಆಗೋದು. ಬಟ್ ಒಂದು ಅಂದರೆ ಮಿತವಾಗಿ ಬಳಸೋರು ಅದನ್ನು ಎಲ್ಲನೂ, ಅತಿಯಾಗಿ ತಿಂದು ಆ ಥರದ್ದು ನಾನು ಸ್ವಲ್ಪ ಆ ಥರದ್ದೆಲ್ಲ ತಿಂತ. ಅವ್ರು ತುಂಬಾ ಇಷ್ಟಪಡ್ತಿದ್ದ ಅಡುಗೆ ಯಾವುದು ಅಥವಾ ತಿಂಡಿ ಪದಾರ್ಥ ಯಾವ್ದು ತುಂಬಾ ಇಷ್ಟಪಡ್ತೀನಿ ಅವ್ರು? ಈಗ ನಮ್ ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಊಟ ಫೇವ್ರೇಟ್ ಇರುತ್ತೆ, ಆ ಥರ ಅವ್ರಿಗೆ ಏನಾದ್ರು ತುಂಬಾ ಫೇವ್ರೇಟ್, ಯಾರಾದ್ರೂ ಕೊಟ್ಟ ತಕ್ಷಣ ಖುಷಿ ಆಗೋದು, ಮಾಡ್ಕೊಟ್ಟ ತಕ್ಷಣ ಖುಷಿ ಪಡುವಂಥದ್ದು? ಅವ್ರಿಗೆ ಆಮೂಡಿ ತುಂಬ ಇಷ್ಟ ಆಗೋದು. ಆಮೇಲೆ ಸಾರು ಅನ್ನ, ಅದರಲ್ಲೂ ಅಮ್ಮ ಕೈ ತುತ್ತು ಕೊಡೋರು, ಅದು ತುಂಬ ಇಷ್ಟ ಆಗೋದು ಅವ್ರಿಗೆ. ಅದು ಸಿಂಪಲ್ ಊಟ ತುಂಬ ಇಷ್ಟ ಆಗೋದು. ಸ್ವೀಟ್ಸ್ ಅಂದರೆ ಆ್ಯಕ್ಚುಲಿ ತುಂಬ ಇಷ್ಟ ಅವ್ರಿಗೆ. ಯಾವ ಸ್ವೀಟ್ಸ್ ಜಾಸ್ತಿ? ಎಲ್ಲ ಸ್ವೀಟ್ಸ್ ಇಷ್ಟ ತುಂಬ. ಎನಿ ಸ್ವೀಟ್. ಅವರು ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡ್ತಿದ್ರ, ಅವ್ರ ಕರಿಯರ್ ಬಗ್ಗೆ ಶೇರ್ ಮಾಡ್ಕೋತಾ ಇದ್ರ, ಫ್ಯಾಮಿಲಿ ಜೊತೆ ಯಾವ ವಿಚಾರನ ತುಂಬಾ ಪದೇ ಪದೇ ಅವ್ರು ನೆನ್ಪು ಮಾಡ್ಕೊಂಡು ಮಾತಾಡ್ತಾ ಇದ್ರಿ? ಸಿನಿಮಾಗಳ ಬಗ್ಗೆ ನಾವು ಸಿಕ್ಕಾಪಟ್ಟೆ ಚರ್ಚೆ ಮಾಡಿದ್ದೀವಿ, ಅದಕ್ಕೆ ಲಿಮಿಟ್ಲೆಸ್ ಆಗಿ ಚರ್ಚೆ ಮಾಡಿದ್ದೀವಿ. ಅಂದರೆ ಸುಮಾರು ಸಿನಿಮಾಗಳನ್ನ ನಾವು ನೋಡಿದ್ದೀವಿ, ಜೊತೆಗೆ ನೋಡಿದ್ದೀವಿ. ಆ ಸಿನಿಮಾ ಕಲಾವಿದರುಗಳ ಬಗ್ಗೆ ಮಾತಾಡಿದ್ದೀವಿ, ಸಿನಿಮಾಗಳ ಬಗ್ಗೆ ಮಾತಾಡಿದ್ದೀವಿ. ಆದರೆ ಅವರ ವೈಯಕ್ತಿಕ ಜೀವನದ ಕೆಲವು, ಅಂದರೆ ಅದು ಒಂದು ಘಟನೆ ಹೇಳಿದ್ಮೇಲೆ ನನಗೂ ಕೆಲಸ ಇರಲಿಲ್ಲ ಅನ್ನೋದು, ಇದೊಂದು ಬಿಟ್ಟರೆ ಅವರ ವೈಯಕ್ತಿಕ ಒಂದು ಸಿನಿ ಪ್ರಯಾಣ ಏನಿದೆ, ಅಲ್ಲಿ ನಾವು ಕೇಳಿರ್ತಕ್ಕಂಥ, ಹೊರಗಡೆಯಿಂದ ಕೇಳಿರ್ತಕ್ಕಂಥ ವಿಷಯಗಳು ಏನಿದ್ದಾವೆ, ಅವರು ಎದುರಿಸಿರೋ ಸಂಘರ್ಷಗಳೇನಿದ್ದಾವೆ, ಆ ಸಂಘರ್ಷಗಳ ಬಗ್ಗೆ ಒಂದು ಸ್ಥಳ ನನ್ನ ಜೊತೆ ಮಾತಾಡಿಲ್ಲ. ಒಂದೇ ಒಂದು ಅವ್ರ ಮಾತು ಹೇಳಿದ್ರು ಏನಂತಂದರೆ, ನಾನು ಅವತ್ತಲ್ಲಿ ಇರಲೇ ಇಲ್ಲ ನೀ ಅಂತ, ಅದು ಒಂದೇ ಹೇಳಿದ್ದು ನನಗೆ. ಆದರೆ ಅದನ್ನೇ ಪದೇ ಪದೇ 108 ಸಲ ಅದನ್ನು ಕೊರಕ್ಕೊಂಡು ಹೇಳಿ ಬೇಜಾರು ಮಾಡಿಕೊಂಡು ಈ ಥರ ಆಗೋಯ್ತು, ಆ ಥರ ಇಲ್ಲ. ಬಟ್ ಅವರು ಅದನ್ನು ಹೇಳ್ತಾ ಇದ್ರು, ನನ್ನನ್ನು ಇಂಡಿಯಾ ಪಾಕಿಸ್ತಾನ ಥರ ಮಾಡಿಬಿಟ್ರು ನಮ್ಮನ್ನು. ರಾಜ್ಕುಮಾರ್ ಸರ್ ಅವ್ರ ಬಗ್ಗೆನೇ ಅವ್ರು ತುಂಬ ಹೋಳ್ಕೊಂಡು ಮಾತಾಡಿದ್ದಿದೆ. ನಾವು ಎಷ್ಟೋ ಸಲ ಮಾತಾಡಿದ್ವಿ, ಈ ಥರದ ಸಿನಿಮಾಗಳು ಯಾರು ಮಾಡೋಕ್ಕೆ ಆಗಲ್ಲ, ಈ ಥರದ ಪಾತ್ರಗಳು ಯಾವತ್ತೂ ಮಾಡೋಕ್ಕಾಗಲ್ಲ. ತಂದೆ ಮಗನ ಥರದ್ದು ನಮ್ಮ ಸಂಬಂಧ, ಅಥವಾ ಅಷ್ಟೊಂದು ವಯಸ್ಸಿನ ಅಂತರ ಇದೆ. ನನ್ನ ಅನುಭವ ಎಷ್ಟು ಅಂದರೆ, ನನ್ನ ವಯಸ್ಸು ಎಷ್ಟಿತ್ತು ಅಷ್ಟು ಅವ್ರ ಅನುಭವ ಇತ್ತು. ಅದು ಹೇಗಾಯಿತು ಏನಾಯಿತು ಆ ಸಮಯದಲ್ಲಿ ನಾನು ಅಲ್ಲಿ ಇರಲೇ ಇಲ್ಲ ಅಂತ ಹೇಳಿದ್ದುಂಟು. ಆದರೆ ಅದಾದಮೇಲೆ ಅವ್ರೇನು ಸಂಘರ್ಷಗಳನ್ನು ಎದುರಿಸಿದ್ರು ಅದು ಯಾವತ್ತೂ ಅವ್ರು ಯಾವತ್ತೂ ಹೇಳ್ಕೊಟ್ಟಿಲ್ಲ. ಅವ್ರಿಗೆ ಇದು ಬೇಜಾರು ಇರೋದು, ಯಾಕಂದರೆ ಅವರು ರಾಜ್ಕುಮಾರ್ ಅವರು ಸರ್ ಅವ್ರನ್ನ ನೋಡ್ಕೊಂಡೇ ಬೆಳೆದಿದ್ದವರು. ಈ ಥರದ್ದೆಲ್ಲ ಒಂದು ಮಾತುಗಳು ಬರ್ತಾ ಇದೆಯಲ್ಲ ಅನ್ನೋದು ಅವ್ರಿಗೆ ಬೇಜಾರಾಗೋದು ವಿನಃ ಅವರು ಎದುರಿಸಿರೋ ಸಂಘರ್ಷಗಳ ಬಗ್ಗೆ ಯಾವತ್ತೂ ಮಾತಾಡಿಲ್ಲ.
ಓಕೆ. ಈಗ ಅವ್ರಿಗೆ ಒಂದು ಒಳ್ಳೆ ಮೆಮೊರೀಸ್, ಒಬ್ಬ ಒಳ್ಳೆ ನಿರ್ದೇಶಕರ ಜೊತೆ ಅಭಿನಯಿಸೋ ಅವಕಾಶ ಸಿಕ್ಕಿದ್ದಾಗಿರ್ಬೋದು, ಹಾಗೇನೆ ಒಂದು ಒಳ್ಳೆ ಸಿನಿಮಾ ಸೂಪರ್ ಹಿಟ್ ಆದಂತ ಅವರ ಸಿನಿಮಾಗಳ ಬಗ್ಗೆ ಆಗಿರಬಹುದು, ಆ ಸಿನಿಮಾ ಮೆಮೊರೀಸ್ ಏನಾದ್ರು ಶೇರ್ ಮಾಡ್ತಾ ಇದ್ರ? ಇಲ್ಲ ಇಲ್ಲ, ಅವರು ಹೇಳೋದು ಸಿನಿಮಾಗಳು ಹಿಟ್ ಆಗೋದು ಅಥವಾ ಅವ್ರು ಎಷ್ಟೋ ಸಲ ಹೇಳಿದಾರೆ ಅದನ್ನು, ಆಗೋಗೋದನಿ ಅಂತ. ನಮ್ಗೆ ಗೊತ್ತಿಲ್ಲ ಆಗೋಗೋದು. ಏನು ಸಿನಿಮಾ ಹೇಗೆ ಮಾಡಿದ್ರಿ, ಹಾಗೆ ಮಾಡಿದ್ರಿ. ಅವರು ಅವರ ಕರಿಯರಲ್ಲಿ ಸೂಪರ್ ಹಿಟ್ ಆಗಿರೋ ಸಿನಿಮಾಗಳ ಮೇಲೆ ಅವ್ರಿಗೆ ನಂಬಿಕೆನೇ ಇರಲಿಲ್ಲ. ಇಡೀ ಸಿನಿಮಾ ಜಗಳ ಮಾಡ್ಕೊಂಡೇ ಮಾಡಿರ್ತಕ್ಕಂಥ ಸಿನಿಮಾಗಳೇ ಸೂಪರ್ ಹಿಟ್ ಆಗಿದಾವೆ. ತುಂಬ ಇಲ್ಲ ಇದು ಚೆನ್ನಾಗಿ ಹೋಗುತ್ತೆ, ಪ್ರಯತ್ನ ಮಾಡ್ಬೇಕು ಅಂಥ ಸಿನಿಮಾ ಓಡಿಲ್ಲ ಅವರು. ಯಾವ ಸಿನಿಮಾಗಳು ಜಗಳ ಮಾಡಿಕೊಂಡು ವಾದ ಮಾಡಿಕೊಂಡು ಏನಪ್ಪ ಹಿಂಗೆ ಹಂಗೆ ಆ ಸೂಪರ್ ಹಿಟ್ ಆಗಿದ್ದಾವೆ. ಅದು ಅವ್ರು ಹೇಳೋರು ಅದತ್ತ, ಸಿನಿಮಾ ಆಗಿ ಹೋಗೋದು ಅಂತ. ಅದು ಜನ ಇಷ್ಟಪಡೋದು ಅಥವಾ ಸಂಗೀತ ಚೆನ್ನಾಗಿ ಇರೋದು, ಕತೆ ಜನಕ್ಕೆ ಇಷ್ಟ ಆಗೋದು ನಮಗೆ ಗೊತ್ತಿರಲ್ಲ. ಅದು ಆ ಸಮಯದಲ್ಲಿ ಅದು ಆಗೋಗೋದು ಅಷ್ಟೇ. ಅದು ಯಶಸ್ಸು ಅನ್ನೋದು ನಮ್ಮ ಕೈಲಿ ಇರೋದೇ ಇಲ್ಲ. ಓಕೆ. ಇನ್ನು ಎಲ್ರಿಗೂ ಗೊತ್ತಿರೋ ಹಾಗೆ ಅವರು ಮತ್ತೆ ಸುಹಾಸಿನಿ ಮೇಡಮ್ ಅವರ ಆನ್ ಸ್ಕ್ರೀನ್ ಪೇರ್ ಅದು ಸೂಪರ್ ಡೂಪರ್ ಹಿಟ್. ಅದು ಇಂದಿಗೂ ಕೂಡ ಅವರಿಬ್ರು ಆನ್ ಸ್ಕ್ರೀನ್ ಪೇರ್ನ ಇಟ್ ಇಸ್ ಅನ್ಮ್ಯಾಚಬಲ್ ಅಂತ ಹೇಳ್ಬೋದು. ಸೊ ಅವರ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ ಸರ್? ಇಟ್ಸ್ ಅ ವೆರಿ ಲಾಂಗ್ ಟೈಮ್ ಫ್ರೆಂಡ್ಶಿಪ್ ಅವ್ರದ್ದು, ಅಂಡ್ ಅವರ ಬಾಂಡಿಂಗ್ ಇರ್ಬೋದು, ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಇರ್ಬೋದು. ಸೊ ಎವ್ರಿಬಡಿ ವಿಲ್ ಲೈಕ್. ಈಗಲೂ ಅವ್ರು ಆನ್ ಸ್ಕ್ರೀನ್ ಬಂದ್ರೆ ನಮಗೆ ನೋಡೋಕೆ ಇಷ್ಟ ಆಗತ್ತೆ ಆ ಸಿನಿಮಾ, ನೋ ಮ್ಯಾಟರ್ ವಾಟ್, ನಾವು ಅದನ್ನ ಪೂರ್ತಿ ನೋಡ್ತೀವಿ. ಸೊ ಅವ್ರ ಫ್ರೆಂಡ್ಶಿಪ್ ಬಗ್ಗೆ? ಅವರು ಸಿನಿಮಾಗಳನ್ನ ಮಾಡ್ತಿರ್ಬೇಕಾದ್ರೆ ನಾನು ಹೋಗಿಲ್ಲ ಶೂಟಿಂಗಿಗೆ. ಅಂದರೆ ನನ್ನ ಮದುವೆ ಆದಮೇಲೂ ಕೂಡ ಅವರು ಇಬ್ಬರ ಜೊತೆಲಿ ಕೆಲಸ ಮಾಡಿದ್ದಾರೆ. ಆದರೆ ಅವರು ಹಸಿನಿ ಅಂತ ಕರೆಯೋರು ಯಾವತ್ತು ಅವರನ್ನು. ಆಮೇಲೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಶಿ ಈಸ್ ಅ ವೆರಿ ಅಂದರೆ ಇಂಟೆಲಿಜೆಂಟ್ ಲೇಡಿ. ತುಂಬ ಓದ್ತಾರೆ ಅವರು. ಸೆಟ್ಟಲ್ಲೂ ಕೂಡ ತುಂಬ ಪುಸ್ತಕಗಳನ್ನು ತೊಗೊಂಡು ಬರೋದು, ಓದೋದು, ಈ ಥರದ ಅಭ್ಯಾಸ ಇಟ್ಕೊಂಡಿರೋ ಕಲಾವಿದೆ ಆಕೆ. ಅವ್ರ ಬಗ್ಗೆ ತುಂಬಾ ಅವ್ರಿಗೆ ಒಂದು ಅಭಿಮಾನ ಇತ್ತು. ಅಭಿಮಾನ, ಗೌರವ, ಅದು ಒಂದಿತ್ತು. ಅದು ತುಂಬ ಸಲ ಅದನ್ನು ಹೇಳ್ಕೊಂಡಿದ್ದಾರೆ ಅವರು. ಹೌದು, ತುಂಬ ಹೇಳ್ಕೊಂಡಿದ್ದಾರೆ. ಅಂದರೆ ತುಂಬ ಇಂಟೆಲಿಜೆಂಟ್ ಆಕೆ, ಒಳ್ಳೆ ಕಲಾವಿದೆ. ಆಮೇಲೆ ತುಂಬ ಶಿಸ್ತು, ಜೊತೆಗೆ ಮಾಡಬೇಕು ಅನ್ನೋ ಒಂದು ಛಲ, ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಛಲ, ಪ್ರತಿಭೆ ಇರತಕ್ಕಂಥ ಕಲಾವಿದೆ ಅಂತ ತುಂಬ ಕತಿ ಹೇಳ್ಕೊಂಡಿದ್ದಾರೆ ನನ್ನ ಜೊತೆಗೆ. ಸರ್, ಈಗ ಅನ್ಫುಲ್ಫಿಲ್ಡ್ ಡ್ರೀಮ್ ಅಂತ ಯಾವ್ದಾದ್ರು ಇತ್ತ ವಿಷ್ಣು ಸರ್ಗೆ? ಅಂತ ಅಂದ್ರೆ ಅವರು ಯಾವುದೋ ಒಂದು ನನಸಾಗದ ಕನಸು ಹಾಗೆ ಜೊತೆಯಲ್ಲೇ ಒಂದಿಷ್ಟು ಸಿನಿಮಾಗಳು ಮಾಡಬೇಕು ಅಂತ ಆಸೆ ಇತ್ತು ಅವ್ರಿಗೆ. ಅವ್ರೇನೋ ಅವ್ರದ್ದು ನಡೀತಾನೂ ಇತ್ತು, ಯಾರ ಜೊತೆಲೂ ಮಾತಾಡ್ತಾ ಇದ್ರು, ಏನೋ ಒಂದು ಕತೆ ಬರೆಸ್ಬೇಕು ಅಂತ ಏನೋ ನಡೀತಾ ಇತ್ತು, ಏನೋ ಅನ್ಕೊಳ್ತಾ ಇದ್ರು ಒಂದು ಆಗಬೇಕು ಅಂತ. ಅದು ಆಗಲಿಲ್ಲ. ಅದು ನಮ್ಮ ಅನಿದು ಚೆನ್ನಾಗಾಗಬೇಕು ಅಂತ ತುಂಬ ಸತಿ ಹೇಳೋರು. ಅದನ್ನು ಅವರು ಬೇರೆಯವ್ರ ಹತ್ರ ತುಂಬ ಹೇಳ್ಕೊಂಡಿದ್ದಾರೆ. ಹಿಂದಿನ ದಿವಸನೂ ಹೇಳ್ಕೊಂಡಿದ್ದಾರೆ ಅದು, ನಮ್ಮ ಮನೆ ಚೆನ್ನಾಗಾಗಬೇಕು ಅಂತ. ಜೊತೆಗೆ ನನಗೇನು ಅನ್ಸುತ್ತೆ ಅಂತಂದರೆ, ನನ್ನ ಮಕ್ಕಳು ಅಂದರೆ ಅವ್ರ ಮೊಮ್ಮಕ್ಕಳು, ಅವ್ರ ಜೊತೆಯಲ್ಲಿ ಅವ್ರಿಗೆ ಜಾಸ್ತಿ ಸಮಯ ಕಳೆಯೋಕ್ಕಾಗಲಿಲ್ಲ. ಅಂದರೆ ನನ್ನ ಮಗ 6 ವರ್ಷದ ಮಗು ಆವಾಗ, ನನ್ನ ಮಗಳು 3 ವರ್ಷದ ಮಗು ಆವಾಗ. ಅಷ್ಟೇ ಅವ್ರ ಸಹವಾಸ. ಅದು ಇಬ್ಬರಿಗೂ ನನಗೆ ತುಂಬ ಸಂಕಟ ಆಗುತ್ತೆ. ಅಂತಂದರೆ ಅವ್ರಿಗೂ ಕೂಡ ಇವರ ಸಹವಾಸ ಸಿಗಬೇಕಾಗಿತ್ತು, ಇವ್ರಿಗೂ ಕೂಡ ಅವ್ರ ಸಹವಾಸ ಸಿಗಬೇಕಾಗಿತ್ತು. ಅದು ಬೋತ್ ಆಫ್ ದೆಮ್ ಡಿಸರ್ವ್ಡ್ ಅಂತ ಅನ್ಸುತ್ತೆ ನನಗೆ. ಅದು ಆಗಲಿಲ್ಲ. ಅದು ತುಂಬ ಬೇಜಾರಿದೆ ನನಗೆ, ಅದು ಸಂಕಟನೇ ಇದೆ. ಅವ್ರು ಇವತ್ತಿದ್ದಿದ್ರೆ ಅವರು ಮಕ್ಕಳನ್ನ ನೋಡಿ ಖುಷಿ ಪಟ್ಟಿರೋರು, ಮಕ್ಕಳು ಕೂಡ ಅವರನ್ನು ನೋಡಿ ಖುಷಿ ಪಟ್ಟಿರೋದು. ಅವ್ರಿಗೆ ವಿಷ್ಣುವರ್ಧನ್ ಯಾರು ಅನ್ನೋದು ಅವ್ರಿಗೆ ಈಗ ಅದು ಏನು ಗೊತ್ತಾಗ್ತಿದೆ. ಅದು ಸಂತೋಷ ಪಟ್ಟಿರೋರು, ಹೆಮ್ಮೆ ಪಟ್ಟಿರೋರು. ಅವ್ರ ಜೊತೆಲಿ ಕಾಲ ಕಳಿಬೇಕು ಅಂತಂದರೆ ಅದು ತುಂಬ ಅಭಿಮಾನದಿಂದ ಕಾಲ ಕಳೀತಾ ಇರ್ತಿ. ಅದು ಎಲ್ಲೋ ಒಂದು ಕಡೆ ಅದು ತುಂಬ ಬೇಜಾರಿ. ಓಕೆ ಸರ್, ಹಾಗೇನೆ ಅಂಬರೀಷ್, ರೆಬೆಲ್ ಸ್ಟಾರ್ ಅಂಬರೀಷ್ ಸರ್ ಜೊತೆ ವಿಷ್ಣು ಸರ್ ಫ್ರೆಂಡ್ಶಿಪ್ ಬಗ್ಗೆ ನಾವು ಮಾತಾಡೋ ಹಾಗೆಲ್ಲ, ಬಿಕಾಸ್ ಅವ್ರು ಅಷ್ಟು ಕ್ಲೋಸ್ ಥಿಕ್ ಫ್ರೆಂಡ್ಸ್ ಅವರು. ಅವರ ಒಂದು ಫ್ರೆಂಡ್ಶಿಪ್ ಬಗ್ಗೆ ನೀವು ನೋಡಿದ್ದೀರಾ? ಅಂದರೆ ಅವ್ರ ಮನೆಗೆ ಬರೋದು, ಭೇಟಿ ಕೊಡೋದು, ಹೇಗಿರ್ತಾ ಇದ್ರು ಅವ್ರು ಆಸ್ ಎ ಫ್ರೆಂಡ್ಸ್ ನಿಮ್ಮ ಮುಂದೆ ನೋಡಿದಾಗ? ಇಲ್ಲ, ಈ ಥರದ್ದು ಫ್ರೆಂಡ್ಶಿಪ್ ನಾನು ನೋಡೇ ಇಲ್ಲ. ನಾನು ನಿಜ ಹೇಳ್ಬೇಕು ಅಂತಂದರೆ ಸಾಮಾನ್ಯ ಒಂದು ಕ್ಷೇತ್ರದಲ್ಲೂ ಕೂಡ ನೋಡಲಿಲ್ಲ. ಅಥವಾ ನಮ್ಮ ಸ್ಕೂಲ್ ಕಾಲೇಜಲ್ಲೂ ಆ ಥರದ್ದು ಫ್ರೆಂಡ್ಶಿಪ್ ನಾನು ನೋಡಿಲ್ಲ. ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಅಂತೂ ನೋಡಲೇ ಇಲ್ಲ. ಅದು ಬಹುಶಃ ಜಗತ್ತಲ್ಲೇ ಒಂದು ಉದಾಹರಣೆ ಅದು. ಯಾಕೆ ಅಂತಂದರೆ ಸಿನಿಮಾದಲ್ಲಿ ಒಂದು ಫ್ರೆಂಡ್ಶಿಪ್ ಆದರೂ ಕೂಡ ಎಲ್ಲೋ ಒಂದು ಸ್ವಾರ್ಥದ ಫ್ರೆಂಡ್ಶಿಪ್ ಆಗಿರುತ್ತೆ, ಅಥವಾ ಒಂದು ಜಸ್ಟ್ ಒಂದು ಕಂಪ್ಯಾನಿಯನ್ಶಿಪ್, ಆ ಥರದ್ದೊಂದು ಇದ್ದಾರೆ, ನಮ್ಮ ಸಿನಿಮಾ ಫೀಲ್ಡಲ್ಲೇ ಇದ್ದಾರೆ ಅನ್ನೋ ಥರದ್ರಲ್ಲಿ ಒಂದು ಸ್ವಲ್ಪ ಹುಷಾರಾಗೆ ಮೇಂಟೈನ್ ಮಾಡುವಂಥ ಒಂದು ಫ್ರೆಂಡ್ಶಿಪ್ ಇರುತ್ತೆ. ಅತಿಯಾಗಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ.
ಇನ್ಫ್ಯಾಕ್ಟ್ ರಾಜಕೀಯದಲ್ಲಿ ಸಿನಿಮಾದಲ್ಲಿ ಯಾರು ಶಾಶ್ವತ ಸ್ನೇಹಿತರಲ್ಲ, ಯಾರು ಶಾಶ್ವತ ಶತ್ರುಗಳಲ್ಲ ಅಂತ ಹೇಳಿ ಆ ಥರ ಆ ಇದೆ, ಮಾತಿದೆ. ಆ ಥರ ಇದೆ. ಜೊತೆಗೆ ಎಲ್ಲೋ ಒಂದು ಕಡೆ ಒಂದು ಹೊಟ್ಟೆ ಕಿಚ್ಚು ಅದು ಇರುತ್ತೆ. ಇವರು ಸಿನಿಮಾ ಹಿಟ್ ಆಗ್ಬಿಟ್ರೆ ಏನಪ್ಪ ಇವ್ರು, ಬಟ್ ಇವ್ರದ್ರು ಹಂಗೆ ಇರಲೇ ಇಲ್ಲ. ಇಬ್ಬರೂ ಅಂದರೆ ನಿಷ್ಕಲ್ಮಶವಾದಂತಹ ಒಂದು ಪ್ರೀತಿ, ಆಮೇಲೆ ಅಭಿಮಾನ ಕೂಡ ಒಬ್ಬರ ಮೇಲೆ ಒಬ್ಬರು. ಇಬ್ಬರೂ ತದ್ವಿರುದ್ಧ, ಒಬ್ರಿಗೂ ಒಂದು ಸಂಬಂಧನೇ ಇಲ್ಲ. ಸ್ವಭಾವ ನೋಡಿದ್ರೆ ಇವ್ರ ಸ್ವಭಾವನೇ ಬೇರೆ, ಅವ್ರ ಸ್ವಭಾವನೇ ಬೇರೆ. ಅದೇ ಉತ್ತರ ದಕ್ಷಿಣ. ಆ ಥರ ನನಗೆ ತುಂಬ ಆಶ್ಚರ್ಯ ಆಗೋದು. ನಮಗೂ ಕೂಡ ಇನ್ಸ್ಪಿರೇಷನ್ ಫ್ರೆಂಡ್ಶಿಪ್ ವಿಷಯ ಅಂತ ಬಂದಾಗ ವಿಷ್ಣು ದಾದ ಹಾಗೇನೆ ರೆಬೆಲ್ ಸ್ಟಾರ್ ಅವ್ರ ಫ್ರೆಂಡ್ಶಿಪ್ ಯಾರಿಗೆ ಆಗ್ಲಿ ಡೆಫಿನೆಟ್ಲಿ ಇದ್ರೆ ಅವ್ರ ತರ ಇರಬೇಕು ಅನ್ನೋ ಮಾತು ಈಗಿನ ಜನರೇಷನ್ ಜೆನ್ಸಿಗಳು ಹೇಳ್ತಾರೆ ಇನ್ಫ್ಯಾಕ್ಟ್, ಹೌದೌದು ಅಲ್ವಾ? ಹೌದೌದು. ಸರ್, ಇನ್ನು ಹಾಬೀಸ್ ವಿಚಾರಕ್ಕೆ ಬರೋದಾದ್ರೆ, ಈಗ ವಿಷ್ಣು ಸರ್ಗೆ ಸಿನಿಮಾ ನೋಡೋದಾಗಿರ್ಬೋದು, ಸಿನಿಮಾಗಳಲ್ಲಿ ನಟನೆ ಮಾಡೋದ್ರಿಂದ ಹೊರತುಪಡಿಸಿದ್ರೆ ಅವ್ರಿಗೆ ಬೇರೆ ಯಾವ್ಯಾವ ಹವ್ಯಾಸಗಳು ಇರ್ತಾ? ವಾಟ್ ಯೂಸ್ ಟು ಲೈಕ್ ದ ಮೋಸ್ಟ್? ಹಾಡು ತುಂಬ ಹಾಡ್ತಾ ಇದ್ರು ಅವರು. ಹಿಂದಿ ಹಾಡುಗಳು ತುಂಬ ಇಷ್ಟಪಡ್ತಾ ಇದ್ರು, ಹಿಂದಿ ಸಿನಿಮಾಗಳು ತುಂಬ ಇಷ್ಟಪಡ್ತಾ ಇದ್ರು. ಅವ್ರ ಫೇವ್ರೆಟ್ ಸಿಂಗರ್ ಯಾರು ಇಂಡಿಯನ್ ಸಿನಿಮಾ? ರಫಿ, ಮೊಹಮ್ಮದ್ ರಫಿ. ಆಮೇಲೆ SPB ಅಂಡ್ ರಫಿ. ಕ್ರಿಕೆಟ್ ಸ್ನೇಹಲೋಕ ಕ್ರಿಕೆಟ್ ಕ್ಲಬ್, ಮೊದಲು ಸ್ನೇಹಲೋಕ ಕ್ಯಾರಿಕೆ ಕ್ಲಬ್ ಅಂತ. ಅದು ಬಿಕಾಸ್ ಅವ್ರ ಹವ್ಯಾಸ ಅದು. ಬೇರೆಯವ್ರಿಗೂ ಒಳ್ಳೊಳ್ಳೆ ಅವಕಾಶ, ಒಳ್ಳೊಳ್ಳೆ ಒಂದು ವೇದಿಕೆ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಅವರು ಶುರು ಮಾಡಿದ್ದದು. ಇದು ಮೇಜರ್. ಆಮೇಲೆ ಸಿನಿಮಾಗಳನ್ನು ನೋಡೋದು, ನಾನು ಹೇಳಿದ್ನಲ್ಲ, ಸಿನಿಮಾನೇ ಆ್ಯಕ್ಚುಲಿ ಅವ್ರ ಹವ್ಯಾಸನೇ, ಅದು ವೃತ್ತಿ ಕೂಡ ಆಯಿತು. ಹಾಗಾಗಿ ಸಿನಿಮಾ ನೋಡೋದು, ಅದರ ಬಗ್ಗೆ ಚರ್ಚೆ ಮಾಡೋದು, ಹಾಡುಗಳನ್ನು ಹಾಡೋದು. ಹಾಡೋದು ಆ್ಯಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಹುಚ್ಚು ಅವ್ರಿಗೆ. ಅಷ್ಟೊಂದು ಇಷ್ಟಪಟ್ಟು, ತುಂಬ ಅಂದರೆ ತುಂಬ ಹುಚ್ಚು. ನನಗೆ ಅವರು ಹೇಳಿದ್ದು ಕೆಲವು ಇದು, ಎಲ್ಲಾದರೂ ಆರ್ಕೆಸ್ಟ್ರಾ ಇದ್ರು ಹೋಗ್ಬಿಟ್ಟು ಇವರೇ ಆಡೋರು ಮೈಕರು, ನಾನು ಹಾಡ್ತೀನಿ ಅಂತ. ಆ ಥರ ಹುಚ್ಚು ಅವ್ರಿಗೆ. ಹಾಡೋದು ತುಂಬಾನೇ. ಫ್ರೀ ಟೈಮಲ್ಲಿ ಅವ್ರು ಏನ್ ಮಾಡ್ತಿದ್ರು ಅಂತ ಅಂದ್ರೆ, ಕ್ರಿಕೆಟ್ ಅವರು ಪ್ರಾಕ್ಟೀಸ್ ಮಾಡ್ತಿದ್ರು, ಆಡ್ತಿದ್ರ, ಸುಮ್ಮನೆ ಪೆಟ್ಟು ಆಡ್ತಾ ಇದ್ರು. ಓಕೆ. ಬಟ್ ಅದರ ಜೊತೆಗೆ ನಾನು ಆಗಲೇ ಹೇಳೋಣ, ಟೆನ್ನಿಸ್, ಇದು ಹೋಟೆಲ್ಗಳಿಗೆಲ್ಲ ಹೋಗಿ, ಕ್ಲಬ್ಗಳಿಗೆ ಹೋಗಿ ಅಲ್ಲಿ ಟೆನ್ನಿಸ್ ಆಡ್ತಾ ಇದ್ರು, ಸ್ವಿಮ್ಮಿಂಗ್ ಮಾಡ್ತಾ ಇದ್ರು. ಈ ಥರದ್ದು ಹವ್ಯಾಸ ಇತ್ತು. ಓಕೆ. ಈಗ ವಿಷ್ಣು ಸರ್ಗೆ ಸಾಕಷ್ಟು ಅವಕಾಶಗಳು, ಆಪರ್ಚುನಿಟಿ ಬರ್ತಾನೆ ಇತ್ತು. ಅವರು ಆಪ್ತ ಮಿತ್ರ, ಆಪ್ತ ರಕ್ಷಕ ಎಲ್ಲ ಆದ್ಮೇಲೂ ಕೂಡ ಹೌ ಹಿ ಯೂಸ್ ಟು ಚೂಸ್ ದ ಸ್ಟೋರಿ, ಅಂದ್ರೆ ಅವರು ಯಾವ ರೀತಿ ಆ ಕಥೆನ ಆಯ್ಕೆ ಮಾಡ್ಕೋತಿದ್ರು ಅಂತ, ಯಾವ್ದು ಅವ್ರನ್ನ ತುಂಬಾ ಇಂಪ್ರೆಸ್ ಮಾಡ್ತಾ ಇತ್ತು? ಒಬ್ರು ಕತೆ ಹೇಳಕ್ ಬಂದಾಗ ನಿರ್ದೇಶಕರು, ನೀವೇನಾದ್ರೂ ನೋಡಿದೀರಾ? ನೋಡಿದ್ದೀನಿ, ಸುಮಾರು ನೋಡಿರ್ತೀರಾ? ನೋಡಿದ್ದೀನಿ. ಏನ್ ಇಂಪ್ರೆಸ್ ಮಾಡ್ತಾ ಇತ್ತು ಅವ್ರನ್ನ ಟು ಚೂಸ್ ದಿಸ್, ಎಸ್ ಇದನ್ನ ನಾನು ಮಾಡ್ತೀನಿ ಅನ್ನೋದಕ್ಕೆ? ಆಕ್ಚುಲಿ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಅದು. ಅವ್ರು ನಮ್ಮ ಕೀರ್ತಿ ಅವ್ರನ್ನ ಕೇಳೋರು, ಅದೆಲ್ಲ ಇಂಡಸ್ಟ್ರಿಗೂ ಗೊತ್ತಿತ್ತು ಅದು. ನಮ್ಮ ಕೀರ್ತಿ ಅವ್ರನ್ನೇ ಕೇಳೋರು, ಇದು ನಾನು ಮಾಡ್ಬೋದಾ ಇದನ್ನ ಅಂತ. ಅವ್ರು ಮಾಡಿ ಅಂತ ಅವ್ರ ಗ್ರೀನ್ ಸಿಗ್ನಲ್ ಕೊಟ್ರೆ ಮಾಡೋದು. ಮೊದಲೆಲ್ಲ ಹೇಗೆ ಚೂಸ್ ಮಾಡ್ತಿದ್ರು ಸರ್ ಅವ್ರು? ಅದ್ರ ಅಮ್ಮ ಏನಾದ್ರು ಅದು ನಿಮಗೆ ಗೊತ್ತಿಲ್ಲ? ಅದು ನನಗೆ ಅನ್ಸೋದು, ಗೊತ್ತಿಲ್ಲ ನನಗೆ. ಅವಾಗ ಪುರ್ಸತ್ತೇ ಇರ್ಲಿಲ್ವೇನೋ ಅಂತ ನನಗೆ ಅನ್ಸುತ್ತೆ. ನಮ್ಮ ಭಾರ್ಗವ ಸರ್ ಎಷ್ಟೋ ಸಲ ಹೇಳ್ತಾರೆ, ಇನ್ನೂ ಸಿನಿಮಾ ಮುಗಿದಿರಲ್ಲ, ನೆಕ್ಸ್ಟ್ ಸಿನಿಮಾ ಮುಹೂರ್ತ ಶುರು, ಇನ್ನೂ ಮುಗದೇ ಇರಲ್ಲ ಇದು, ಇನ್ನೂ ಡಬ್ಬಿಂಗ್ ಇರುತ್ತೆ, ಬೇಜಾನ್ ಕೆಲಸಗಳು ಇರುತ್ತೆ, ನೆಕ್ಸ್ಟ್ ಸಿನಿಮಾ ಮುಹೂರ್ತ. ಅಲ್ಲಿ ಸೆಟ್ಟಲ್ಲೇ ಹೇಳ್ತಾರೆ, ಈ ಕತೆ ಮಾಡೋಣ ನಡೀರಿ. ಒಂದಾದ್ಮೇಲೆ ಒಂದಾದ ಭಾರ್ಗವ ಸರ್ ಜೊತೆಲಿ ಐ ಥಿಂಕ್ 22 ಸಿನಿಮಾಗಳನ್ನು ಮಾಡಿದ್ದಾರೆ ಅವರು. ಹೈಯೆಸ್ಟ್ ಮಾಡ್ತಾ ಹೋದ್ರು ಅವ್ರು ಅಷ್ಟೇ. ಎಷ್ಟೋ ದಿವಸ ನಿಜ ಹೇಳ್ಬೇಕು ಅಂತಂದರೆ 3 ದಿವಸ ಅವರು ಒಂದ್ಸತಿ ಹೇಳಿದ್ ನನಗೆ, ಅವರು 3 ದಿವಸ ಅವರು ನಿದ್ದೆನೇ ಮಾಡಿರಲಿಲ್ಲ. ಕಂಟಿನ್ಯೂ ಶೂಟಿಂಗು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕಂಟಿನ್ಯೂ ಶೂಟ್. 3 ದಿವಸ ಆಮೇಲೆ ಡೈರೆಕ್ಟರೇ ಅವ್ರನ್ನ ತಳ್ಳಿಬಿಟ್ಟು ಒಂದು ರೂಮಲ್ಲಿ ತಳ್ಳಿಬಿಟ್ಟು ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ಮಲಗಿಸಿದ್ದವ್ರನ್ನ, ಈ ಥರ. ಹಾಗಾಗಿ ಬಟ್ ಅವ್ರು ಯಾವಾಗಲೂ ಹೇಳೋದೇನಂತಂದರೆ, ನನಗಿದರಲ್ಲಿ ಏನು ವಿಶೇಷವಾಗಿದೆ ಅದನ್ನು ಹೇಳಿ. ಹೋಗ್ತಾ ಹೇಳೋದು, ನಾನು 200 ಸಿನಿಮಾ ಮಾಡಿದ್ದೀನಿ, 200 ಸಿನಿಮಾದಲ್ಲಿ ನಾನು ಮಾಡದೇ ಇರೋದೇನಿದೆ ಅದನ್ನು ಹೇಳಿ. ತಿರ್ಗಾ ಮಾಡಿದ್ದೇ ಮಾಡ್ತಾ ಇರೋದ್ರಲ್ಲಿ ನನಗೆ ಖುಷಿ ಇಲ್ಲ ಅಥವಾ ಅರ್ಥನೂ ಇಲ್ಲ. ಅದಕ್ಕೆ ಏನು ಮಾಡದೇ ಇರೋದೇನಾದರೂ ಇದ್ದರೆ, ಯಾಕಂದರೆ ಅವ್ರು ಹೇಳೋದು ಕಥೆಗಳು ಬರೀ ಇರೋದೇ ಒಂದು 5 ಕಥೆಗಳು, ಅದೇ ಪರ್ಮ್ಯೂಟೇಷನ್ ಕಾಂಬಿನೇಷನ್ಸಲ್ಲಿ ನಾವು ಕಥೆಗಳನ್ನು ಮಾಡ್ತಾ ಇರ್ತೀವಿ. ಆ ಕಥೆ ಜೊತೆಗೆ ನನಗೇನಾದರೂ ಒಂದು ವಿಶೇಷವಾದಂಥ ಒಂದು ಬೇರೆ ಆಯಾಮ ಇದೆಯಾ, ಆ ಥರ ಇದ್ದಲ್ಲಿ ನಾನು ಅದನ್ನು ಮಾಡ್ತೀನಿ ಅಂತ ಅದನ್ನು ಹುಡುಕೋರು ಅವರು. ಅವ್ರ ಡ್ರೀಮ್ ರೋಲ್ ಬಗ್ಗೆ ಏನಾದರೂ ಹೇಳ್ಕೊಂಡಿದ್ರ? ಸಿಕ್ಕಿತ್ತಾ, ಮಾಡಿದ್ರ, ಅಥವಾ ಅದಿನ್ನೂ ಸಿಗದೆ ಹೋಯ್ತಾ? ಹೇಗೆ? ಈಗ ಪ್ರತಿಯೊಬ್ಬ ನಟಿಗೆ ಒಂದು ಕನಸಿನ ಪಾತ್ರ ಅಂತ ಇರುತ್ತೆ, ನಾನು ಈ ಪಾತ್ರ ಮಾಡಬೇಕು ಅನ್ನೋದಿರುತ್ತೆ. ಆ ಥರದ್ದು ಅವ್ರಿಗೆ ಏನಾದರೂ ಇತ್ತಾ ಅಂತ? ಅದು ಫುಲ್ಫಿಲ್ ಆಗಿದೆಯಾ? ಆ ಥರದ್ದು ತುಂಬ ಕಡಿಮೆ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ಅವರು ಸೂಪರ್ ಸ್ಟಾರ್ ಆಗಿರೋದ್ರಿಂದ, ನಾನು ಇದನ್ನು ಪಾತ್ರ ಮಾಡ್ತೀನಿ, ಈ ಥರದ ಪಾತ್ರ ಮಾಡಬೇಕು ಅಂದರೆ ಅವ್ರಿಗೆ ಅದು ಅವಕಾಶ ಬರೋದು ಅವ್ರಿಗೆ. ಹಾಗಾಗಿ ಆ ಥರದ್ದು ತುಂಬ ಕಡಿಮೆ. ಆದರೆ ಹೊಸ ಕಥೆಗಳಲ್ಲಿ ಬೇರೆ ಬೇರೆ ಆಯಾಮಗಳನ್ನು ಹುಡುಕೋ ಪ್ರಯತ್ನ ಪಡೋರು.
ಈಗ ಆಮೇಲೆ ಇವ್ರದೇ ಆದಂಥ ಈಗ ರೀಮೇಕ್ ಸಿನಿಮಾಗಳು ಮಾಡಿದ್ರು ಕೂಡ ಅದು ರೀಮೇಕ್ ಥರ ಆ ಒರಿಜಿನಲ್ ಸಿನಿಮಾ ಥರ ಇವ್ರು ಮಾಡ್ತಿರ್ಲಿಲ್ಲ, ಕಾಪಿ ಮಾಡ್ತಿರ್ಲಿಲ್ಲ ಅವ್ರು. ಇವ್ರದೇ ಆದಂಥ ಒಂದು ಬೇರೆ ದೃಷ್ಟಿಯಲ್ಲಿ, ಬೇರೆ ಸ್ಟೈಲಲ್ಲಿ, ಶೈಲಿಯಲ್ಲಿ ಅವರು ಅದನ್ನು ಮಾಡ್ತಾ ಇದ್ರು. ಈಗ ಆಪ್ತರಕ್ಷಕದಲ್ಲೂ ನೋಡಿ, ಅದರಲ್ಲೂ ಬೇರೆ ರೋಲ್ ಇದೆ, ಆ ಘೋರಿ ರೋಲ್ ಇದೆ, ಅದು ಬೇರೆನೇ, ಅದರದ್ದು ವಯಸ್ಸೇ ಬೇರೆ ಇದೆ, ಅದ್ರ ಬಾಡಿ ಲ್ಯಾಂಗ್ವೇಜೇ ಬೇರೆ. ಈಗ ಆಪ್ತ ಮಿತ್ರದಲ್ಲೂ ಅದು ಒಂದು ವಿಲನ್ ಪಾತ್ರ ಬರುತ್ತೆ, ಅದರದ್ದು ಒಂದು ಬಾಡಿ ಲ್ಯಾಂಗ್ವೇಜೇ ಬೇರೆ ಇದೆ. ಅಥವಾ ನಾನು ಸುಮಾರು ಸಲ ಹೇಳ್ತಾರೆ, ಸುಮಾರು ಸಿನಿಮಾಗಳು, ಅದರಲ್ಲಿ ಸಿಂಹಾದ್ರಿ ಸಿಂಹದ ಬಗ್ಗೆ ಹೇಳೋದಾದರೆ, ಅವ್ರ ಮಾವ ಏನಿದ್ರು ಆ ಟೈಮಲ್ಲಿ ವಯಸ್ಸಾಗಿತ್ತು ಅವ್ರಿಗೆ, ಅವ್ರ ಸಿನಿಮಾ ಅವ್ರು ಎಲ್ಲರನ್ನು ಕರ್ಕೊಂಡು ಹೋಗಿದ್ರು ಅಮ್ಮ ಸಿನಿಮಾ ನೋಡೋದಕ್ಕೆ, ಅಂದರೆ ಪ್ರಿವ್ಯೂ ನೋಡೋದಕ್ಕೆ. ಸೊ ಅದನ್ನು ನೋಡಿದ್ಮೇಲೆ ಅದು ಅವ್ರ ಅಪ್ಪನ ಪಾತ್ರ ಮಾಡಿದಾರಲ್ಲ, ಆ ಹುಡುಗ ಯಾರು ಚೆನ್ನಾಗಿ ಮಾಡಿದಾನ ಅವನು ಅಂತ ಹೇಳಿದ್ರು. ಇವರೇ ಅವ್ರು ಅಳಿಯಾನೇ ಮಾಡಿದ್ದು ಗೊತ್ತಿಲ್ಲ ಅವ್ರಿಗೆ, ಗೊತ್ತಾಗಲಿಲ್ಲ ಅವ್ರಿಗೆ. ಅಂದರೆ ಅಷ್ಟು ವ್ಯತ್ಯಾಸ, ಅವರೇ ಅದು ಅಂತ ಗೊತ್ತೇ ಆಗಲ್ಲ. ಒಂದೇ ಫ್ರೇಮಲ್ಲಿ ಅಷ್ಟು ಜನ ಕೂತರು ಕೂಡ, ನಿಂತರೂ ಕೂಡ ಅವ್ರು ಬೇರೆ, ಇನ್ನೊಬ್ಬರು ಬೇರೆ, ಇನ್ನೊಬ್ಬರು ಬೇರೆ, ಮೂರು ಪಾತ್ರಗಳು ವಿಭಿನ್ನವಾಗಿ ಅವರು ನಿಂತ್ಕೊಳ್ಳೋ ಸ್ಟೈಲೇ ಬೇರೆ, ಅವರ ಒಂದು ಹಾವಭಾವ ಬೇರೆ, ಅವ್ರ ವಯಸ್ಸು ಬೇರೆ. ಅಂದರೆ ತುಂಬ ಶ್ರಮ ಪಡೋರು ಅದನ್ನು. ಈಗ ವಿಷ್ಣುವರ್ಧನ್ ಹಾಗೆ ಆಗಲಿಲ್ಲ ಅವರು. ನಮಗೀಗ ನಾನು ಹೇಳ್ತೀನಿ ನಿಮಗೆ, ಅದು ಹುಚ್ಚಾಟ ಆಗಿರ್ಬೋದು, ಹುಡುಗಾಟ ಆಗಿರ್ಬೋದು, ನನಗೆ ಗೊತ್ತಿರಲಿಲ್ಲ, ಅಥವಾ ಆ ಥರ ನಡ್ಕೊಳ್ತಿರ್ಲಿಲ್ಲ ನನ್ನ ಜೊತೆಯಲ್ಲಿ ಅಂತ, ಅಥವಾ ಆ ಥರ ಮನೇಲಿ ಇರಲೇ ಇಲ್ಲ ಅವರು. ಈ ಕಂಪೌಂಡ್ ಒಳಗಡೆ ಅವರು ವಿಷ್ಣುವರ್ಧನ್ ಆಗಿರಲಿಲ್ಲ, ಕಂಪೌಂಡ್ ಆಸಿ ವಿಷ್ಣುವರ್ಧನ್ ಆಗಿತ್ತು. ಇದನ್ನು ಹೇಳೋದ್ರ ಜೊತೆಗೆ ಆ ಹೊರಗಡೆ ವಿಷ್ಣುವರ್ಧನ್ ಏನಿದ್ರಲ್ಲ, ಅದಕ್ಕೋಸ್ಕರ ಇಲ್ಲಿ ತುಂಬ ತಯಾರಿ ಮಾಡ್ತಾಯಿದ್ರು. ಆ ತಯಾರಿ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಅದು ತುಂಬ ಅಂದರೆ ತುಂಬ ತಯಾರಿಗಳನ್ನು ಮಾಡ್ತಾಯಿದ್ರು, ಹೋಮ್ವರ್ಕ್ ಮಾಡ್ತಾಯಿದ್ರು. ಹಾಗೇ ಎದ್ದುಬಿಟ್ಟು ನಾನು ವಿಷ್ಣುವರ್ಧನ್ ಆಗ್ತೀನಿ ಅಂದರೆ ಆಗಲ್ಲ. ಡೆಫಿನೆಟ್ಲಿ. ನಾನು ಕೇಳಿದ್ದೆ ಸರ್, ವಿಷ್ಣು ಸರ್ಗೆ ಎಷ್ಟು ಶ್ರದ್ಧೆ ಇತ್ತು, ಅವರ ಒಂದು ಕೆಲಸದ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅಂದರೆ, ಅಷ್ಟು ಸಿನಿಮಾಗಳು ಮಾಡಿ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗಿ ಲಕ್ಷಾಂತರ ಅಭಿಮಾನಿಗಳಿದ್ರು ಕೂಡ ಅವರು ತುಂಬ ಹೋಮ್ವರ್ಕ್ ಮಾಡ್ತಾ ಇದ್ರು. ನೀವು ಹೇಳಿದಾಗೆ ಸ್ಕ್ರಿಪ್ಟನ್ನ ಸಾಕಷ್ಟು ಬಾರಿ ಕುತ್ಕೊಂಡು ಸೆಟ್ಟಲ್ಲೂ ಕೂಡ ಅವ್ರು ಅದನ್ನ ನೋಡ್ತಿದ್ರು, ಪ್ರಾಕ್ಟೀಸ್ ಮಾಡ್ತಿದ್ರು, ಓದ್ತಾ ಇದ್ರು, ತುಂಬ ತಿಳ್ಕೊತಾ ಇದ್ರು ಅದ್ರ ಬಗ್ಗೆ ಅಂತ. ಈ ಒಂದು ಕ್ವಾಲಿಟಿ ಬಗ್ಗೆ ಏನು ಹೇಳಿದ್ರು? ಬಿಕಾಸ್ ಎಲ್ಲರಲ್ಲೂ ಈ ಕ್ವಾಲಿಟಿ ಇರಲ್ಲ. ಕೆಲವು ಮಾತುಗಳು ನಮ್ಮ ಕೀರ್ತಿ ಹೇಳಿದ್ದು ನನಗೆ, ಕೆಲವು ಮಾತುಗಳು ತುಂಬ ಟಂಗ್ ಟ್ವಿಸ್ಟಿಂಗ್ ಏನಾದರೂ ಇತ್ತು ಅಂತಂದರೆ ಅವ್ರು ಪ್ರಾಕ್ಟೀಸ್ ಮಾಡೋದನ್ನು, ಅದು ನನಗೆ ಕೀರ್ತಿ ಅವರು ಹೇಳಿದ್ದಾರೆ. ಆದರೆ ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡ್ತಿರೋದು ನಾನು ನೋಡಿಲ್ಲ ಅವರನ್ನು. ನನಗದು ತುಂಬ ಆಶ್ಚರ್ಯ. ನಾನು ಅದೇ ಜ್ಯೇಷ್ಠ ಸಿನಿಮಾದಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಅವರು ಕ್ಯಾಸೆಟ್ ಹಾಕೋರು, ಇದು ನಮ್ಮ ಬನ್ನಂಜೆ ಅವ್ರದ್ದು ಕ್ಯಾಸೆಟ್ ಹಾಕೋದು ಹಾಕ್ತಾಯಿದ್ರು, ಪ್ರವಚನಗಳದ್ದು ಕ್ಯಾಸೆಟ್ಗಳನ್ನು ಹಾಕೋರು. ಅವ್ರು ಕೂತಿದ್ರು, ಅವ್ರ ಮುಂದೆ ಕೂತಿದ್ರು, ಡ್ರೈವರ್ ಸೀಟಲ್ಲಿ ಕೂತಿದ್ರು, ನಾನು ಹಿಂದೆ ಕೂತಿದ್ದೆ, ಅವರು ಅದನ್ನು ಕ್ಯಾಸೆಟ್ ಹಾಕೊಂಡು ಕೂತಿದ್ರು. ಬ್ರೇಕ್ ಇತ್ತು ಮಧ್ಯ. ಅಸೋಸಿಯೇಟ್ ಡೈರೆಕ್ಟರ್ ಬಂದು, ಸರ್ ನೆಕ್ಸ್ಟ್ ಸೀನು ಅಂತ ಸೀನ್ ಕೊಟ್ಟರು. ಅದು ಒಂದು ಪುಟ ಇದೆ ಡೈಲಾಗು, ಅವ್ರಿಗೆ ಇಟ್ಟಿದ್ದಾರೆ. ನಾನು ಹಿಂದೆನೇ ಕೂತಿದ್ದೀನಿ. ಅವ್ರು ಯಾವಾಗ ನೋಡಿದ್ರು, ಯಾವಾಗ ನೋಡ್ಕೊಂಡ್ರು ನನಗೆ ಗೊತ್ತಿಲ್ಲ. ಅದು ಕ್ಯಾಸೆಟ್ ಓಡ್ತಾನೇ ಇದೆ, ಅದ್ರ ಪಾಡಿಗೆ ಅದು ಓಡ್ತಾನೆ ಇದೆ. ಸರ್ ರೆಡಿನಾ ಸರ್, ಶಾರ್ಟ್ ರೆಡಿನಾ? ಓಕೆ ಅಂತ ಹೋಗಿ ಒಂದೇ ಟೇಕ್ ಕೊಟ್ಟು ತಿರ್ಗಾ ಬಂದು ತಿರ್ಗಾ ಕಾರಲ್ಲಿ ಕೂತ್ಕೊಂಡು ತಿರ್ಗಾ ಕೇಳ್ತಾ ಇದ್ದಾರೆ ಅದನ್ನು. ನನಗೆ ಇವತ್ತಿನವರೆಗೂ ಒಂದು ದೊಡ್ಡ ಪ್ರಶ್ನೆ ಅದು. ಇದೊಂದು ಪುಟ ಕೊಟ್ಟುಬಿಟ್ಟು ಅದಕ್ಕೆ ನೀವು ಅದನ್ನು ನೋಡ್ಕೊಂಡ್ರಿ, ನನಗೆ ಗೊತ್ತೇ ಇಲ್ಲ. ಅಂದರೆ ಒಂದು ಪ್ರತಿಭೆ, ಅನುಭವ. ಈಗ ನನಗೆ ಕೊಟ್ಟಿದ್ದಿದ್ರೆ ನಾನು ಏನು ಮಾಡ್ತಾಯಿದ್ದೆ, ಫಸ್ಟ್ ಕ್ಯಾಸೆಟ್ ಆಫ್ ಮಾಡ್ತಾಯಿದ್ದೆ. ಹೌದು, ಅದನ್ನು ನೋಡ್ತಾ ಯಾರೇ ಆಗಲಿ ನಾವು ಹಂಗೆ ಅಲ್ವಾ? ಹಾಗಿರಲಿಲ್ಲ ಅದು. ಹಿ ಈಸ್ ಬ್ಲೆಸ್ಡ್, ಟ್ರೂಲಿ ಬ್ಲೆಸ್ಡ್, ನಾಟ್ ಜಸ್ಟ್ ಬ್ಲೆಸ್ಡ್, he had already worked very hard. ಹೌದು, ಅವ್ರ ಎಫರ್ಟ್ಸ್ ಕೂಡ ತುಂಬಾನೇ ಇತ್ತು. ಆಫ್ ಕೋರ್ಸ್ ಅದನ್ನ ನಾನು ಮಿಸ್ ಮಾಡಲ್ಲ ಹೇಳಕ್ಕೆ. ಅಂದ್ರೆ ನೀವು ಎಫರ್ಟ್ಲೆಸ್ ಆಗಿ ಕಾಣಿಸ್ಬೇಕು ಅಂತಂದ್ರೆ ಅದ್ರ ಹಿಂದೆ ತುಂಬಾ ಎಫರ್ಟ್ ಹಾಕ್ಬೇಕು. ಎಕ್ಸಾಕ್ಟ್ಲಿ, ಕರೆಕ್ಟ್. ಅದು ತುಂಬಾನೇ ಎಫರ್ಟ್. ಅಷ್ಟು ವರ್ಷಗಳು ಅವ್ರು ಹಾಕಿರೋದ್ರಿ, ಅದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಸರ್ ಹಾಗೇನೆ ವಿಷ್ಣು ಸರ್ ಆಸ್ ಅ ಫಾದರ್ ಅವರು ತುಂಬಾ ಅಂದ್ರೆ ಮಕ್ಕಳಿಗೆ ಲಕ್ಸುರಿ ಕೊಡೋದಾಗ್ಲಿ, ತುಂಬಾ ರಾಯಲ್ ಆಗಿರ್ಬೇಕು ಅನ್ನೋದಾಗ್ಲಿ, ಆ ಥರದ್ದೆಲ್ಲ ನೀವು ಕಷ್ಟಪಡಬೇಕು, ಜನಸಾಮಾನ್ಯರ ಜೊತೆ ಬೆರಿಬೇಕು, ಜನಸಾಮಾನ್ಯರು ಹೆಂಗೆ ಹೋಗ್ತಿದ್ರು ನೀವು ಕೂಡ BMTC ಬಸ್ಸಲ್ಲಿ ಓಡಾಡಬೇಕು ಅಂತ ಹೇಳ್ತಿದ್ರು ಅಂತ ತುಂಬಾ ಕಡೆ ನಾನು ಓದಿದ್ದೀನಿ. ಇವರು ಬಸ್ಸಲ್ಲೆಲ್ಲ ಓಡಾಡಿದ್ದಾರೆ. ಆ ಥರ ಯಾವತ್ತೂ ಆ ಥರ ನಾನು ಹೇಳಿದ ಮನೆಯಲ್ಲಿ ಅವ್ರು ಯಾವತ್ತೂ ವಿಷ್ಣುವರ್ಧನ್ ಆಗಿರಲೇ ಇಲ್ಲ. ಹಾಗಾಗಿ ಒಬ್ಬ ಸಾಮಾನ್ಯ ತಂದೆ ಹೇಗಿರ್ತಾರೋ ಅಥವಾ ಮಧ್ಯಮ ವರ್ಗದ ತಂದೆ ಹೇಗಿರ್ತಾರೋ ಹಾಗೆ ಅವರು ಇದ್ರು.
ಅವ್ರ ಈ ಕ್ವಾಲಿಟಿ ಬಗ್ಗೆ ಏನ್ ಹೇಳ್ತೀರಾ? ಬೀಯಿಂಗ್ ಅ ಫಾದರ್, ಮಕ್ಕಳಿಗೆ ನಾವು ಕಷ್ಟದಲ್ಲಿ ಬೆಳೆಸೋದು ಅಂದ್ರೆ ಕಷ್ಟ ಮಕ್ಳಿಗೆ ಗೊತ್ತಾಗ್ಬೇಕು ಅಂತ ಅನ್ಕೊಳ್ಳೋದಿದೆಯಲ್ಲ, ಅದೆಷ್ಟು ದೊಡ್ಡತನ ಅಂತ ನಿಮ್ಗೆ ಅನ್ಸುತ್ತೆ? ಹೌ ಇಂಪಾರ್ಟೆಂಟ್ ಪ್ರೆಸೆಂಟ್ ಜನರೇಷನ್ಗೆ? ಇಟ್ಸ್ ಅ ಡಿಫಿಕಲ್ಟ್ ಕ್ವೆಶ್ಚನ್ ಟು ಆನ್ಸರ್. ಬಿಕಾಸ್ ಯೂಶಲಿ ನಾವೆಲ್ಲ ಪೇರೆಂಟ್ಸು ಏನ್ ಅನ್ಕೋತೀವಿ, ನಾವು ಪಟ್ಟ ಕಷ್ಟ ನಮಗೆ ಕೊನೆ ಆಗ್ಬಿಡ್ಲಿ, ನಮ್ಮ ಮಕ್ಕಳು ಅಷ್ಟು ಕಷ್ಟ ಪಡಬಾರ್ದು ಅಂತ. ಎಲ್ಲಾ ಪೇರೆಂಟ್ಸು ಅಫ್ಕೋರ್ಸ್ ಅವ್ರಿಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಸುಖ ಕೊಡಬೇಕು, ಮಕ್ಕಳು ಸಂತೋಷವಾಗಿರ್ಬೇಕು ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಲ್ವಾ? ಬಟ್ ಅಟ್ ದ ಸೇಮ್ ಟೈಮ್ ಕಷ್ಟ ಅವ್ರಿಗೂ ಗೊತ್ತಾಗಬೇಕು, ಅವ್ರು ನಾವು ಗಟ್ಟಿಗೊಳಿಸ್ಬೇಕು. ಬಿಕಾಸ್ ಎಲ್ಲಾ ಟೈಮಲ್ಲೂ ತಂದೆ ತಾಯಿ ಮಕ್ಕಳ ಜೊತೆ ಇರೋಕ್ಕಾಗಲ್ಲ. ಅವ್ರನ್ನ ಯಾವ ರೀತಿ ನಾವು ಸಮಾಜದಲ್ಲಿ ಸ್ಟ್ರಾಂಗ್ ಆಗಿ ಬೆಳೆಸ್ಬೇಕು, ಆ ಒಂದು ಗಟ್ಟಿತನ ಅವ್ರಿಗೆ ಬರಬೇಕು ಅನ್ನೋ ಕಾರಣಕ್ಕೆ ಯಾವಾಗ್ಲೂ ಸುಖ ಕೊಡೋದು ಅದು ಕೂಡ ತಪ್ಪು ಅನ್ನೋ ಒಂದು ಮಾತು ಕೂಡ ಇದೆ. ಕೆಲವರು ಅದನ್ನ ತುಂಬಾ ಜನ ಒಪ್ಕೋತಾರೆ. ಐ ನೋ ಇಟ್ ಈಸ್ ಕಾಂಪ್ಲಿಕೇಟೆಡ್. ಇಟ್ಸ್ ರಿಯಲಿ ಕಾಂಪ್ಲಿಕೇಟೆಡ್. ಆಮೇಲೆ ಸುಖ ಅಂದರೆ ಏನು ಅಥವಾ ಕಷ್ಟ ಅಂದರೆ ಏನು, ಇದು ಕೂಡ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಪರಿಗಣಿಸ್ಬೋದು. ನಾನು ಅನ್ಕೊಳ್ಳೋ ಕಷ್ಟ ಬೇರೆ, ನಮ್ಮ ಮಕ್ಕಳು ಅನ್ಕೊಳ್ಳೋ ಕಷ್ಟ ಬೇರೆ. ಅಥವಾ ನಾನು ಅನ್ಕೊಳ್ಳೋ ಸುಖ ಬೇರೆ, ಅವ್ರು ಅನ್ಕೊಳ್ಳೋ ಸಾಮಾನ್ಯ ಜೀವನ ಬೇರೆ. ನಾನೇನೋ ಒಂದು ಸುಖ ಅಪ್ಪ ಇದು ಅಂತ ಹೌದು, ಅದು ಸಾಮಾನ್ಯ ಅನ್ನಿಸ್ತು. ಡೆಫಿನೆಟ್ಲಿ ಹೌದು. ಸೊ ಅದ್ರ ಡೆಫಿನೇಷನ್ ಕೂಡ ಇಟ್ ಡಿಫರ್ಸ್. ಡೆಫಿನೆಟ್ಲಿ ಡಿಫರ್ಸ್. ಆಮೇಲೆ ಕಾಲಾನುಸಾರ ಅದು ಬದಲಾಗ್ತಾ ಹೋಗುತ್ತೆ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ನೋ. ಈಗ ಇವತ್ತಿನ ಜನ್ರೇಷನ್ ನಾವು ನೋಡಿದ್ರೆ, ನಮ್ಮ ಕಾಲದಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ಫ್ಯೂ ಡೆಕೆಡ್ಸ್ ಆಗೋ, ಕಾರ್ ಇರೋದೇ ದೊಡ್ಡ ವಿಷಯ ಇರ್ತಾ ಇತ್ತು. ಒಂದು ಮನೆಯಲ್ಲಿ ಒಂದು ಕಾರ್ ಇರೋದೇ ದೊಡ್ಡ ವಿಷಯ ಇರ್ತದೆ. ಇನ್ಫ್ಯಾಕ್ಟ್ ಟಿವಿ ಇರೋದು ದೊಡ್ಡ ವಿಷಯ ಇರ್ತಿತ್ತಲ್ಲ. ಈಗ ಎಷ್ಟು ಟಿವಿ ಇರ್ತವೆ ಮನೆಯಲ್ಲಿ, ಕಾರ್ಗಳು ಎಷ್ಟು ಇರ್ತವೆ. ನಮಗದು ಎಷ್ಟೊಂದು ಕಾರ್ ಇದಾವೆ, ಎಷ್ಟೊಂದು ಟಿವಿಗಳಿದಾವೆ, ಇವು ಶ್ರೀಮಂತಿಕೆ ಲಕ್ಷಣ ಅಂತ ನಾನು ಅನ್ಕೊಂಡ್ರೆ ಅವ್ರಿಗದು ಸಾಮಾನ್ಯ ಆಗಿರ್ಬೋದು. ಯಾಕಂದ್ರೆ ಅವ್ರು ಹುಡ್ದ ಅದನ್ನ ನೋಡಿದಾರವಲ್ಲ. ಆಮೇಲೆ ಬರೀ ಅವ್ರ ಮನೇಲಿ ನೋಡಿಲ್ಲ, ಬೇರೆಯವ್ರ ಮನೆಯಲ್ಲೂ ನೋಡಿದ್ದಾರೆ. ಇನ್ನೂ ಹಿಂದೆ ಹೋಗ್ತಾ ಇದ್ದಾರೆ. ಒಂದು ಟ್ಯೂಬ್ಲೈಟ್ ಇರೋದೇ ಒಂದು ದೊಡ್ಡ ವಿಷಯ ಇರ್ತಾ ಇತ್ತು. ಟೆಲಿಫೋನ್ ಇರೋದೇ, ನಮ್ಮ ಮನೇಲಿ ಒಂದು ಟೆಲಿಫೋನ್ ಇತ್ತು. ನಮ್ಮ ತಂದೆಯವರು ನಮ್ಮ ಮನೇಲಿ ಒಂದು ಟೆಲಿಫೋನ್ ಇತ್ತು. ನಮ್ಮ ಏರಿಯಾನಲ್ಲಿ ಒಂದೇ ಟೆಲಿಫೋನ್ ಇತ್ತು. ನಮ್ಮ ಮನೆಗೆ ಟಿವಿ ಬಂದಾಗ ನಮ್ದು ಒಂದು ಚಿಕ್ಕ ಟಿವಿ ಇತ್ತು, ಪೋರ್ಟೇಬಲ್ ಟಿವಿ ಇತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ. ಅದು ನಮ್ಮ ಇಡೀ ಏರಿಯಾನಲ್ಲಿ ಅದು ಒಂದೇ ಟಿವಿ ಇತ್ತು. ಎಲ್ಲರೂ ಒಂದು ಸುಮಾರು 200 ಜನ ಬಂದು ಕೂತ್ಕೊಂಡು ಟಿವಿ ನೋಡ್ತಾ ಇದ್ರು. ಇದನ್ನ ಈಗ ಹೇಳಿದ್ರೆ ಅದು ಸುಳ್ಳು ಅನ್ಸುತ್ತೆ ಜನಕ್ಕೆ. ಈಗ ಪ್ರತಿಯೊಂದು ಕೈಯಲ್ಲಿ ಒಂದು ಟಿವಿ ಇದೆ ಈಗ. ಹೌದು, ಇನ್ಫ್ಯಾಕ್ಟ್ ಫೋನ್ಗಳೇ ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ ಟಿವಿಗಿಂತ. ಆಮೇಲೆ ಫೋನ್ ಸ್ಮಾರ್ಟ್, ಎವ್ರಿಬಡಿ ಹ್ಯಾಸ್ ಸ್ಮಾರ್ಟ್ ಫೋನ್ ಇವಾಗ. ಅವಾಗ 45 ರೂಪಾಯಿ ಒಂದು ಕಾಲ್ ಮಾಡಿದ್ರೆ 45 ರೂಪಾಯಿ, ವಾಪಸ್ ಬಂದರೆ 45 ರೂಪಾಯಿ. ಯಾರ್ರೀ ಇದನ್ನು ಬೇಡವೇ ಬೇಡ ಅಂತ 100 ಜನ ಇದ್ರು. ಈಗ ಆಮೇಲೆ ಅದು ಕಳೆದು ಹೋಯ್ತು ಅಂತಂದರೆ ಅಷ್ಟೇ. ಇವಾಗ ಇಟ್ಸ್ ಅ ವೆರಿ ನಾರ್ಮಲ್ ಥಿಂಗ್. ಹಾಗಾಗಿ ಅಥವಾ ಸುಖ ಅಥವಾ ಲಕ್ಸುರಿ ಏನು, ಇವತ್ತಿನ ಕಾಲದಲ್ಲಿ ಏನು ಲಕ್ಸುರಿ? ನನ್ನ ಭಾಷೆ ಬೇರೆ, ನಿಮ್ಮ ಭಾಷೆ ಬೇರೆ, ಅಂಬಾನಿಯವ್ರ ಭಾಷೆ ಬೇರೆ ಅಲ್ವಾ? ಕಷ್ಟ ನೋಡ್ಬೇಕು ಅಂದ್ರೆ ಏನು ಕಷ್ಟ ನೋಡ? ಬಸ್ಸಲ್ಲಿ ಹೋದ್ರೆ ಕಷ್ಟ ನೋಡ್ದಂಗ ಇಲ್ಲ. ಅಂಡ್ ಅಗೇನ್ ಇಟ್ ಡಿಪೆಂಡ್ಸ್. ಕೆಲವ್ರಿಗೆ ಕಷ್ಟ ವಿ ಡೋಂಟ್ ನೋ. ನಡ್ಕೊಂಡು ಹೋದ್ರೆ ಕಷ್ಟನ? ಒಂದ್ ಕಡೆ ನಡ್ಕೊಂಡು ಹೋಗ್ತಾ ಇದ್ರೆ ಕಷ್ಟ ಅಂತ ಅನ್ಕೋಬಹುದು. ಅವ್ರ ಪಾಯಿಂಟ್ ಆಫ್ ವ್ಯೂ ಅದು ಎಕ್ಸರ್ಸೈಸ್ ಇರ್ಬೋದು. ಅದೇ ಲಕ್ಸುರಿ. ಅವ್ರಿಗೆ ನಡಿಯಕ್ ಟೈಮ್ ಸಿಗದೆ ಬಿಗ್ ಥಿಂಗ್ ಇರ್ಬೋದು. ಹಿ ನೆವರ್ ನೋ. ಇಟ್ಸ್ ದೇರ್. ಅವ್ರವ್ರ ಪರ್ಸೆಪ್ಷನ್, ಅವ್ರವ್ರ ಪಾಯಿಂಟ್ ಆಫ್ ವ್ಯೂಸ್. ಅದು ಇಟ್ಸ್ ಡಿಫಿಕಲ್ಟ್ ಕ್ವೆಶ್ಚನ್ ಟು ಆನ್ಸರ್. ಬಟ್ ಕಣ್ ತೆರೆದಿರ್ಬೇಕು, ಚಿಂತನೆ ಇರಬೇಕು, ಜಗತ್ತಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಿರಬೇಕು. ಸಮಸ್ಯೆಗಳು, ಒಂದು ಸಾಮಾನ್ಯ ಸಮಸ್ಯೆಗಳು ಒಂದು ಇರ್ತವೆ, ಅಂದರೆ ಯೂನಿವರ್ಸಲ್ ಸಮಸ್ಯೆಗಳು ಅಂತ ಇರ್ತವೆ. ಆ ಸಮಸ್ಯೆಗಳ ಬಗ್ಗೆ ಜ್ಞಾನ ಇರಬೇಕು. ಆ ಸಮಸ್ಯೆಗಳು ನಮಗಿಲ್ಲ ಅನ್ನೋದರ ಅರಿವು ನಮಗಿರಬೇಕು. ನಮಗೆ ಭಗವಂತ ಏನು ಕೊಟ್ಟಿದ್ದಾನೆ ಅದಕ್ಕೆ ನಾವು ವಿ ಶುಡ್ ಬಿ ಗ್ರೇಟ್ಫುಲ್. ಈ ಥರದಲ್ಲಿ ನಾವು ಅದನ್ನು ಅನುಭವಿಸ್ಬೇಕು ಅಂತೇನಿಲ್ಲ, ಅರಿವು ಇರಬೇಕು ನಮಗೆ. ಈಗ ಯಾರಿಗಾದರೂ ದುಃಖ ನೋಡಬೇಕು ಅಂತಂದ್ರೆ ಹೋಗಿ ಎಲ್ಲೋ ಒಂದು ಕಡೆ ಏನೂ ಮನೆಯೇ ಇಲ್ಲ, ಗುಡಿಸ್ಲೇ ಇಲ್ಲ, ಏನೂ ಇಲ್ಲ ಅಂಥದ್ರಲ್ಲಿ ರಸ್ತೆಯಲ್ಲಿ ಹೋಗಿ ಇರಿ, ಆವಾಗ ನಿಮಗೆ ದುಃಖ ಗೊತ್ತಾಗತ್ತೆ. ಹಾಗಲ್ಲ. ಬಟ್ ಆ ಥರದ್ದು ಜನ ಇದ್ದಾರೆ ಅನ್ನೋದ್ರ ಅರಿವು ನಿಮಗಿರಬೇಕು. ಅದಿದ್ದಾಗ ಏನಾಗುತ್ತೆ, ನನಗೇನು ಸಿಕ್ಕಿದೆಯೋ ಅದ್ರ ಬಗ್ಗೆ ನನಗೆ ಸಂತೋಷ ಆಗತ್ತೆ, ಸಮಾಧಾನ ಇರುತ್ತೆ. ಜೊತೆಗೆ ಆ ಭಗವಂತ ಅಥವಾ ಆ ಪ್ರಕೃತಿ ಮಾತೆ ಶಕ್ತಿ ಏನಿದೆ, ಆ ತಾಯಿಗೆ ನಾವು ಅಮನಗಳನ್ನು ಸಲ್ಲುತ್ತೀವಿ, ನಾವು ಕೃತಜ್ಞತನ ಹೇಳ್ತಾ ಇರ್ತೀವಿ. ಆಗ ಏನಾಗತ್ತೆ, ನಾವು ಬ್ಯಾಲೆನ್ಸ್ಡ್ ಆಗಿರ್ತೀವಿ, ನಮ್ಮಲ್ಲಿ ಅಹಂಕಾರ ಉಂಟಾಗಲ್ಲ. ಗೊತ್ತಿರಬೇಕು, ಅರಿವಿರಬೇಕು, ಅನುಭವಿಸ್ಬೇಕು ಅಂತಿಲ್ಲ. ಕರೆಕ್ಟ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ನೀವು. ಇನ್ಫ್ಯಾಕ್ಟ್ ಹೌದು, ಐ ಅಗ್ರಿ.
ಅರಿವಿರೋದು ತುಂಬಾ ಮುಖ್ಯ ಆಗತ್ತೆ. ಕರೆಕ್ಟ್. ಯಾಕಂದ್ರೆ ದುಃಖಗಳು ತುಂಬಾ ಬೇರೆ ಬೇರೆ ತರದ ದುಃಖಗಳು. ನಾನು ಒಂದು ರಸ್ತೆಯಲ್ಲಿ ಇರೋದು ಒಂದು ಉದಾಹರಣೆ ಕೊಟ್ಟೆ ನನಗೆ. ದುಃಖಗಳು ತುಂಬಾ ಬೇರೆ ಬೇರೆ ಹಂತದಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ದುಃಖಗಳು ಇರ್ತವೆ. ಯಾರೋ ಒಬ್ರು ಚಿನ್ನದ ಮನೆಯಲ್ಲಿದ್ದು ಒಳಗಡೆ ಇಲ್ಲಿ ದುಃಖ ಇತ್ತು ಅಂತಂದ್ರೆ ಆ ದುಃಖನ ನೀವು ಅನುಭವಿಸ್ಬೇಕು ಅಂತಂದ್ರೆ ಪ್ರತಿಯೊಬ್ಬರ ದುಃಖ ಬೇರೆ, ಪ್ರತಿಯೊಬ್ಬರ ಸುಖನೂ ಬೇರೆ. ಕರೆಕ್ಟ್. ಅನುಭವಿಸಕ್ಕಾಗಲ್ಲ ಪ್ರತಿಯೊಂದನ್ನು, ಅದರ ಅರಿವಿರಬೇಕು. ಓಕೆ, ವೆರಿ ನೈಸ್ಲಿ ಸೈಡ್. ಸೊ ಈಗ 16 ವರ್ಷಗಳು ವಿಷ್ಣು ಸರ್ ಇಲ್ಲದೆ ಕಳೆದಂತಹ ಈ 16 ವರ್ಷಗಳಲ್ಲಿ ನಿಮ್ಮ ಜೀವನಾನುಭವವನ್ನ ನೋಡಿದ್ರೆ, ವಿಷ್ಣು ಸರ್ ಮೆಮೊರಿಗಳನ್ನ ನೋಡಿದ್ರೆ, ಯಾವ ರೀತಿ ಅವರ ನೆನಪುಗಳನ್ನ ನೀವು ಕೂಡಿಟ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀರಾ, ಜೊತೆಗೆ ಅವರ ಕ್ವಾಲಿಟೀಸ್ನ ಯಾವ ರೀತಿ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ? ತುಂಬಾನೇ ಯಾವತ್ತು ಗುಣಗಳನ್ನ ತಗೊಂಡಿದ್ದೀನಿ. ಈಗ ಹೇಳದ್ನಲ್ಲ, ಅವರು ಎಷ್ಟೇ ಯಶಸ್ಸಿನ ಶಿಖರ ಏರಿದ್ರು ಕೂಡ, ಯಶಸ್ಸು ನೋಡಿದ್ರು ಕೂಡ, ಅವರು ಹಿ ವಾಸ್ ವೆರಿ ಗ್ರೌಂಡೆಡ್. ಅದನ್ನು ನೋಡಿದ್ದೀನಿ, ಕಲ್ತಿದ್ದೀನಿ. ಅವರು ದಿನಚರಿಯನ್ನು ಯಾವತ್ತೂ ಅದನ್ನು ಫಾಲೋ ಮಾಡ್ತಾ ಇತ್ತು. ನಾನು ಕೂಡ ಅದನ್ನು ಯಾವಾಗಲೂ ಆ ಒಂದು ಶಿಸ್ತನ್ನು ನಾನು ಪಾಲಿಸ್ತೇನೆ. ಜೊತೆಗೆ ನಮ್ಮ ತಂದೆ ತಾಯಿ ಕೂಡ ಅಥವಾ ಅಪ್ಪ ಅಮ್ಮ ಕೂಡ ಅವ್ರದ್ದೇ ಆದ ರೀತಿಯಲ್ಲಿ ಸಮಾಜ ಸೇವೆ ಕೂಡ ಮಾಡ್ತಾ ಇದ್ರು, ಮಾಡ್ತಾರೆ. ಅದು ಕೂಡ ನನಗೆ ಒಂದು ಪ್ರಚೋದನೆ, ಒಂದು ದಾರಿದೀಪ. ಇದು ಕೂಡ ಮಾಡ್ಬೇಕು ನಾವು ಅನ್ನೋದು. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ನಾನು ತುಂಬಾ ಅವರಿಂದ ಕಲ್ತಿದ್ದೀನಿ, ಮಿಸ್ಸು ಮಾಡ್ಕೋತೀನಿ ಅವರನ್ನು. ಜೊತೆಗೆ ನನ್ನಿಂದ ಏನೇನೆಲ್ಲ ಆಗಬೇಕು ಆ ಒಂದು ಜವಾಬ್ದಾರಿ ಕೂಡ ನನ್ನಲ್ಲಿ ಇದೆ. ಆ ಜವಾಬ್ದಾರಿನ ನಿರ್ವಹಿಸೋದಕ್ಕೋಸ್ಕರ ನಾನು ಕೋಟಿ ಪ್ರಯತ್ನ ಕೂಡ ಪಡ್ತೀನಿ. ಅಂದರೆ ಸ್ಮಾರಕ ಆಗಿರಬಹುದು ಅಥವಾ ರಸ್ತೆ ಆಗಿರಬಹುದು, ಸಾಕಷ್ಟು ವಿಷಯಗಳು. ನಾನು ಕರ್ನಾಟಕ ರತ್ನ ಆಗಿರಬಹುದು, ನಾನು ನನ್ನದೇ ಆದ ರೀತಿಯಲ್ಲಿ ನಾನು ಪ್ರಯತ್ನ ಪಡ್ತೀನಿ. ಅವ್ರ ಹೆಸರು ನಿರಂತರವಾಗಿ ಉಳಿಬೇಕು, ಅವರ ಒಂದು ಪ್ರೇರಣೆಯಾಗಿ, ಸ್ಫೂರ್ತಿಯಾಗಿ ಮುಂದಿನ ಪೀಳಿಗೆವರೆಗೂ ತಲುಪ್ತಾ ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ನನ್ನ ಕೈಲಾದ ಪ್ರಯತ್ನ, ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ, ನನ್ನ ಪ್ರೀತಿ ನಾನು ನಿರ್ವಹಿಸ್ತೇನೆ. ಸರ್, ಈಗ ವಿಷ್ಣು ಸರ್ ಒಬ್ಬ ನಟನಾಗಿ ಹೇಗೆ ಅನ್ನೋದನ್ನ ಮಾತಾಡಿದ್ವಿ. ಆಸ್ ಅ ಫಾದರ್ ಅವ್ರು ಯಾವ ರೀತಿ ಇದ್ರು, ಗ್ರ್ಯಾಂಡ್ ಫಾದರ್ ಆಗಿ ಮೊಮ್ಮಕ್ಕಳ ಜೊತೆ ಯಾವ ರೀತಿ ಬೆರೀತಾ ಇದ್ರು, ಹಾಗೇನೆ ನಿಮ್ಮ ಮಾವ ಆಗಿ ಅವ್ರು ಯಾವ ರೀತಿ ಇದ್ರು ಅನ್ನೋದೆಲ್ಲ ಕೇಳಿದ್ವಿ. ಆಸ್ ಅ ಹಸ್ಬೆಂಡ್ ನನಗೆ ತುಂಬಾ ಕುತೂಹಲ ಇರೋದು. ಆಗಲ್ಲ, ಅಮ್ಮ ಸಿಗಲ್ಲ. ಸೊ ಆಸ್ ಅ ಹಸ್ಬೆಂಡ್ ಅಂದ್ರೆ ಈಗ ಸಾಮಾನ್ಯವಾಗಿ ಸಿನಿಮಾ ನಟರು ಸಿನಿಮಾಗಳಲ್ಲಿ ನಾವು ನೋಡ್ತೀವಿ, ಸರ್ಪ್ರೈಸಸ್ ಕೊಡೋದು, ಸಿನಿಮಾಗಳಲ್ಲಿ ಪ್ರೀತಿನ ವ್ಯಕ್ತಪಡಿಸೋದು, ಆ ರೊಮ್ಯಾಂಟಿಕ್ ಸಾಂಗು, ಅದು ಇದು ಎಲ್ಲ ಆನ್ ಸ್ಕ್ರೀನ್ ಸಿನಿಮಾಗಳಲ್ಲಿ ಇರುತ್ತೆ. ಬಟ್ ಆಫ್ ದ ಸ್ಕ್ರೀನ್ ಅಂತ ಬಂದಾಗ ಆಸ್ ಅ ಹಸ್ಬೆಂಡ್ ನಿಜವಾಗ್ಲೂ ನಟರು ಹಂಗಿರ್ತಾರ ಅಂತ? ಫ್ರೆಂಡ್ಲಿ ಆಲ್ಸೋ. ಅವ್ರ ಜೊತೆಲಿ ತುಂಬಾ ಅಂದ್ರೆ ತುಂಬಾ ಗೌರವನೂ ಕೊಡ್ತಾ ಇದ್ರು. ಪ್ರೀತಿನೂ ನಾನು ನೋಡಿದ್ದೀನಿ. ತರ್ಲೇನೂ ಮಾಡೋರು, ತಮಾಷೆನೂ ಮಾಡೋರು, ಅದೆಲ್ಲ ಮಾಡೋರು ಅವರು. ಅದ್ರ ಗೌರವ ಜಾಸ್ತಿ, ತುಂಬಾ ಜಾಸ್ತಿ ಗೌರವ ಅಮ್ಮನ ಬಗ್ಗೆ. ಆಮೇಲೆ ಹೋಗ್ತಾ ಅಂತೂ ಅವರೇ ಹೇಳ್ಕೊಂಡಿದ್ದಾರೆ, ತಾಯಿ ಸ್ಥಾನ ಕೊಟ್ಟಿದ್ರು ಅವರನ್ನ. ನನ್ನ ತಾಯಿ ಅಂತಾನೆ ಅವರು ಹೇಳ್ತಾ ಇದ್ರು. ಓಕೆ ಸರ್, ಈಗ ಕೊನೆಯದಾಗಿ ವಿಷ್ಣು ಸರ್ ಅವರ ಕ್ವಾಲಿಟೀಸ್ನ ಇವತ್ತಿನ ಯುವ ಜನತೆ ಆಗಿರ್ಬೋದು, ಯುವ ನಟರಾಗಿರ್ಬೋದು, ಸೊ ಅವರ ಕ್ವಾಲಿಟೀಸ್ ಅಲ್ಲಿ ಯಾವುದನ್ನ ಅವರು ಕಲ್ತ್ಕೋಬೇಕು? ಒಂದು ಶಿಸ್ತು, ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡ್ತಾ ಇರಲಿಲ್ಲ, ನಕಾರಾತ್ಮಕತೆ ಇರಲಿಲ್ಲ ಅವರಲ್ಲಿ, ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇತ್ತು, ಮಹಿಳೆಯರ ಬಗ್ಗೆ ವಿಶೇಷವಾದ ಗೌರವ ಇರ್ತಾ ಇತ್ತು, ಕೊಡ್ತಾ ಇದ್ರು ಅವರು. ಇದೆಲ್ಲನೂ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ನಮ್ಮನ್ನು ನಮ್ಮ ಮುಂದಿನ ಪೀಳಿಗೆ ಗಮನಿಸ್ತಾ ಇರುತ್ತೆ. ಈಗ ನೀವು ಹೇಳ್ತಾ ಇದ್ದೀರಲ್ಲ, ಈಗ ಬರೋ ಯುವ ನಾಯಕ ನಟರು ಯಾವ ರೀತಿಯಲ್ಲಿರಬೇಕು ಅಂತಂದರೆ ಅವ್ರನ್ನ ಗಮನಿಸ್ತಾ ಇರ್ತಾರೆ. ಅವರು ಯಾವತ್ತೂ ಅಮ್ಮನ್ನೇ ಯಾವತ್ತು ಅವರು ಹೋಗೇ ಬಾರಿ ಅಂತ ಯಾವತ್ತೂ ಮಾತಾಡಿದ್ದು ನಾನು ಕೇಳಿಲ್ಲ. ಅದನ್ನ ನೋಡ್ಬಿಟ್ಟು ನಾನು ನಮ್ಮ ಕೀರ್ತಿ ಅವ್ರಿಗೆ ಯಾವತ್ತೂ ಆ ಥರ ಕರೆಯೋಲ್ಲ. ನನ್ನ ಮಕ್ಕಳು ಅದನ್ನೇ ಮುಂದುವರಿಸ್ತಾರೆ. ನಾವು ಯಾವ ರೀತಿಯಲ್ಲಿ ಇರ್ತೀವಿ, ನಮ್ಮ ಮಕ್ಕಳು ನಮ್ಮನ್ನು ನೋಡ್ತಾರೆ. ಅದೇ ರೀತಿಯಲ್ಲಿ ಅವರು ಹೇಗಿದ್ರು ಅದೇ ರೀತಿಯಲ್ಲಿ ಮುಂದಿನ ಪೀಳಿಗೆ ಕೂಡ, ಯುವ ನಾಯಕ ನಟರು ಕೂಡ ಅವ್ರನ್ನ ನೋಡಿ ಕಲಿಬೇಕಾದ್ದು ಇದೆ. ಈಗಿನ ಸಿನಿಮಾಗಳನ್ನ ನಾವು ಎಷ್ಟೋ ಸಲ ಭಾಷೆಗಳನ್ನು ನೋಡ್ತೀವಿ, ಪದ ಬಳಕೆಗಳನ್ನು ನೋಡ್ತೀವಿ. ಆ ಥರದ್ದು ಪದ ಬಳಕೆ ಅವ್ರ ಸಿನಿಮಾದಲ್ಲೂ ಇರ್ತಿರ್ಲಿಲ್ಲ, ನಿಜ ಜೀವನದಲ್ಲೂ ಇರ್ತಿರ್ಲಿಲ್ಲ. ಆ ಥರದ್ದು ಅವ್ರು ನಡ್ಕೊಳ್ತಿರ್ಲಿಲ್ಲ. ಹೆಂಗಸರನ್ನ ನೋಡೋ ವಿಧಾನ, ಅವ್ರು ಕೊಡೋ ಗೌರವ ಅದು ತುಂಬ ಮುಖ್ಯ ಆಗುತ್ತೆ. ಅಥವಾ ಅವರು ಸಿನಿಮಾಗಳಲ್ಲೂ ಕೂಡ ಅವರು ಸಾಕಷ್ಟು ಮೌಲ್ಯಯುತ ಮಾತುಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಯಾವ ರೀತಿಲಿ ಇರಬೇಕು ಸಮಾಜದಲ್ಲಿ, ಒಂದು ಕುಟುಂಬದಲ್ಲಿ ಅನ್ನೋದನ್ನು ಸುಮಾರು ಸಲ
ಹೇಳ್ಕೊಂಡು ಬಂದಿದ್ದಾರೆ. ಇದೆಲ್ಲ ಪಾಠಗಳು, ಇವೆಲ್ಲ ನೀತಿ ಪಾಠಗಳು ಎಲ್ಲನೂ. ಆ ಸಿನಿಮಾಗಳನ್ನೇ ನೋಡಿದ್ರೆ ನಮಗೆ ಒಂದಿಷ್ಟು ಪಾಠಗಳು ಸಿಗ್ತಾ ಹೋಗ್ತವೆ, ಹೇಗಿರಬೇಕು ಜೀವನದಲ್ಲಿ ಅಂತ ಅನ್ನೋದು ಅದು ಗೊತ್ತಾ. ಅದಕ್ಕೇ ಅಂಥ ಪಾತ್ರಗಳು ಈಗ ಮಾಡೋರು ಯಾರಿಲ್ಲ, ಕಲಾವಿದರುಗಳು ಇಲ್ಲ, ಆ ಥರದ ಪಾತ್ರಗಳು ಈಗ ಯಾರು ಬರೆಯೋದು ಇಲ್ಲ. ಯಾಕಂದರೆ ಅದಕ್ಕೆ ಆ ಥರ ಕಲಾವಿದರುಗಳು ಇಲ್ಲ. ಅವ್ರ ಮಾತುಗಳನ್ನ ನಾವು ಕೇಳಬೇಕು, ಅದನ್ನು ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನೋ ಕಲಾವಿದರು ಎಷ್ಟು ಜನ ಇದ್ದಾರೆ ಈಗ? ತುಂಬ ಕಡಿಮೆ. ಇಲ್ಲ ಅಂತಿಲ್ಲ, ಬಟ್ ತುಂಬ ಕಡಿಮೆ. ಅವ್ರ ಮಾತನ್ನು ನಾವು ಕೇಳಬೇಕು, ಅವ್ರ ಥರ ನಾವು ನಮ್ಮ ಜೀವನ ಅವ್ರ ಥರ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಆ ಥರದ್ದೇನಿರುತ್ತೆ ಈಗ. ನಿಜ ಹೇಳಬೇಕು ಅಂತಂದರೆ ಇದಕ್ಕೆ ನಥಿಂಗ್ ಈಸ್ ಓಲ್ಡ್ ಫ್ಯಾಷನ್ಡ್ ಆಸ್ ಸಚ್. ಬೇಸಿಕ್ ಕೆಲವು ನಿಯಮಗಳು ಇರ್ತಾವಲ್ಲ, ದೇ ಆರ್ ನಾಟ್ ಓಲ್ಡ್ ಫ್ಯಾಷನ್ಡ್. ನೀವು ಅದನ್ನು ಓಲ್ಡ್ ಫ್ಯಾಷನ್ಡು ಇವನು ಹಂಗೆ, ಅಥವಾ ನಾವೊಂದು ಜೆನ್ಜಿ ಅಂತ ಹೇಳಿದ್ರಲ್ಲ, ಆ ಥರದ್ರಲ್ಲಿ, ಅಥವಾ ಈಗ ಮುಂದೆ ಆಲ್ಫಾ ಬರುತ್ತೆ, ಆಲ್ಫಾ ಬೀಟಾನೂ ಇದೆ. ಸೊ ಅವ್ರು ಏನು ನೋಡಬೇಕು, ಯಾವತ್ತು ಸಂಸ್ಕಾರ ಇದೆಯಲ್ಲ, ಅದು ಯಾವತ್ತು ಹಳೆಯ ಸಂಸ್ಕಾರ ಆಗಲ್ಲ. ನಮ್ಮ ನಡವಳಿಕೆ ಔಟ್ಡೇಟೆಡ್ ಆಗಲ್ಲ. ಅದು ಅದಕ್ಕೆ ಈಗ ನಮಸ್ಕಾರಮ್ಮ, ಇದು ಯಾವತ್ತೂ ಔಟ್ಡೇಟೆಡ್ ಆಗಲ್ಲ. ಇದು ಕರೆಕ್ಟ್, ಯಾವತ್ತೂ ಔಟ್ಡೇಟೆಡ್. ನಿಜ. ಈ ಥರದ್ದು ಸುಮಾರು ಇದ್ದಾವೆ. ಈಗ ಈಗ ನಾನು ಸಿಗರೇಟ್ ಸೇದಲ್ಲ, ನಾನು ಕುಡಿಯಲ್ಲ. ಕೆಲವ್ರಿಗೆ ಅದು ಬೋರಿಂಗು ಅನಿಸುತ್ತೆ, ಅದು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಅವ್ರು ಕುಡಿತಿರ್ಬೇಕಂದ್ರೆ ನಾನು ಸುಮ್ಮನೆ ಕೂತಿರ್ತೀನಿ. ಆಮೇಲೆ ಅವ್ರವರು ಮಾತಾಡೋ ಅವ್ರದ್ದು ಒಂದು ಬೇರೆನೇ ಕಾನ್ವರ್ಸೇಷನ್ ಇರುತ್ತೆ, ಅದರಲ್ಲಿ ನಾನು ಫಿಟ್ಟು ಆಗಲ್ಲ. ಯಾಕಂದರೆ ಅವರು ಬೇರೆ ಲೆವೆಲಲ್ಲೇ ಹೋಗಿರ್ತಾರೆ, ಅವ್ರು ಬೇರೆ, ನಾನಲ್ಲಿ ಫಿಟ್ಟು ಆಗಲ್ಲ ಅಲ್ಲಿ. ಆವಾಗ ಬಹುಶಃ ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದಾಗ ನಾನು ಬೋರಿಂಗ್ ವ್ಯಕ್ತಿ ಅನ್ನಿಸ್ತಿರ್ಬೋದು ಅವ್ರಿಗೆ. ನಾನು ಎಷ್ಟು ಸತಿ ನಾನು ಕೆಲವರು ಹೇಳಿದ್ದಾರೆ, ಕುಡಿಯೋದಿಲ್ಲ ಮತ್ತೆ ಯಾಕೆ ನೀನು ಹುಟ್ಟಿದ್ಯಾ ಅಂತ, ಏನು ಮಾಡ್ತಿದ್ಯಾ ನೀನು ಅಂತ ತುಂಬ. ಆದರೆ ನನ್ನ ಪ್ರಕಾರ ದಟ್ ವಿಲ್ ನೆವರ್ ಗೋ ಔಟ್ ಆಫ್ ಫ್ಯಾಷನ್, ನನ್ನ ಪ್ರಕಾರ. ಬಿಕಾಸ್ ಅದೇ ಸಮಯದಲ್ಲಿ ನಾನೇನು ಮಾಡ್ತೀನಿ ಅನ್ನೋದು ತುಂಬ ಮುಖ್ಯ. ನಾನೇನೋ ಬರಿತಾ ಇರ್ತೀನಿ ಅಂತ ಅಂದ್ಕೊಳ್ಳಿ, ಏನೋ ಓದ್ತಾ ಇರ್ತೀನಿ ಅಂತ ಅಂದ್ಕೊಳ್ಳಿ, ಸಕಾರಾತ್ಮಕವಾಗಿ ನಾನು ಆ ಸಮಯನ ಅಥವಾ ಆ ದುಡ್ಡು ಕೂಡ ಅಥವಾ ನನ್ನ ಆರೋಗ್ಯ ಕೂಡ ಅದನ್ನು ನಾನು ಸಕಾರಾತ್ಮಕವಾಗಿ ಬಳಸ್ಕೊತೀನಿ. ಹಾಗಾಗಿ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋಕೆ ಹೋದರೆ ಅದು ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ, ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಯುವರ್ ಇಂಟೆಲೆಕ್ಚುಯಲ್ ಎವ್ರಿಥಿಂಗ್, ನನ್ನ ಪ್ರಕಾರ. ಹಾಗಾಗಿ ವಾಟ್ ಐ ಫೀಲ್ ಈಸ್, ಆಡೋದಿದ್ರೆ ನೀವು ಮಾಡಲೇಬೇಡಿ ಅಂತ ನಾನು ಹೇಳೋನು ಯಾರು, ಅಥವಾ ನಾನು ಹೇಳಿದ ತಕ್ಷಣ ಯಾರು ನಿಲ್ಲಿಸೇ ಬಿಡ್ತಾರೆ, ನಾಳೆಯಿಂದ ಯಾರೂ ಕುಡಿಯೋದೇ ಇಲ್ಲ, ಯಾರೂ ಸೇರೋದೇ ಇಲ್ಲ. ಆ ಥರದ ಎವ್ರಿಥಿಂಗ್, ವಾಟ್ ಎವರ್ ಯು ಡೂ ಮಾಡ್ರೇಟ್ ಆಗಿ ಮಾಡಿ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಬಟ್ ಹೆಚ್ಚು ಸಮಯನ ನೀವು ಸಕಾರಾತ್ಮಕತೆಯಲ್ಲಿ ಅದನ್ನು ಬಳಸ್ಕೊಳ್ಳಿ, ಇದು ನಾನು ಅಂದ್ಕೊಳ್ಳೋದು. ಥ್ಯಾಂಕ್ ಯು ಸರ್. ಅಂದರೆ ವಿಷ್ಣು ಸರ್ ನೆನಪುಗಳನ್ನು ಮೆಲುಕು ಹಾಕೋದ್ರ ಜೊತೆಗೆ ಬೇರೆ ಸಾಕಷ್ಟು ವಿಚಾರಗಳನ್ನು ಕೂಡ ಇವತ್ತು ನೀವು ತಿಳಿಸ್ಕೊಟ್ರಿ. ನಿಮ್ಮ ಸಮಯಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆಯೇ ವಿಷ್ಣು ಸರ್ ಅವರ ತೆರೆ ಹಿಂದಿನ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ್ದಕ್ಕಾಗಿ, ಅವರ ನೆನಪುಗಳನ್ನು ನಮಗೂ ಒಂದಷ್ಟು ನೆನಪು ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದ. ನೋಡಿದ್ರಲ್ಲ, ನಮ್ಮ ರಿಪೋರ್ಟರ್ನಲ್ಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.